ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಜ್ಞಾನಗಂಗಾ ಜ್ಞಾನಜ್ಯೋತಿ ತಂಡದ 9ನೇ ಅಧಿವೇಶನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲು ಪ್ರಾರ್ಥನೆಯಿಂದ ಶುರು ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ರಿಗೂ ಸ್ವಾಗತ. ಈಗ ನಾವು ಇವತ್ತು ಕರ್ಮಯೋಗ, ಭಕ್ತಿ ಯೋಗ, ಕ್ರಿಯಾಯೋಗ ಹಾಗೂ ಜ್ಞಾನ ಯೋಗದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈಗ ಮೊದಲು ಶಾರದಾ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಕರ್ಮಯೋಗ ಅವ್ರಿಗಿತ್ತು. ಇವಾಗ ಸುರೇಶ್ ಅವರು ಬಂದಿದ್ದಾರೆ, ಹಾಗಾಗಿ ಸುರೇಶ್ ಅವರಿಂದಾನೇ ಶುರು ಮಾಡೋಣ. ಗೀತಾ ಸುರೇಶ್ ಬಂದಿದಾರಲ್ವಾ? ಬನ್ನಿ. ರಜಿತಾಜಿ ಇವರು ಟ್ರೈ ಮಾಡ್ತಾ ಇದಾರಂತೆ, ರಾಘವ್ ರಾಕೇಶ್ಗೆ ಆಗ್ತಾನೆ ಇಲ್ಲ ಅಂತಾರ ಅವರು. ಗೀತಾ ಮೇಡಮ್ ಆಗ್ತಿದ್ಯಲ್ಲ? ಅದೇ ಅವ್ರೇನೋ ನನ್ಗೆ ಆಗ್ತಾನೆ ಇಲ್ಲ ಸರ್ ಅಂತ ಹೇಳಿ ನನ್ಗೆ ಫೋನ್ ಮಾಡಿದ್ರು. ನಾನು ಮತ್ತೆ ಇಲ್ಲಪ್ಪ ಅದನ್ನೇ ಮಾಡು, ನಾನ್ ಮಾಡದೆ ಆಯ್ತಲ್ಲ ಈಗ ಅಂತ. ಇಲ್ಲ, ನೀವು ಸಂತೋಷ್ ಅವ್ರೆ, ರಾಘವ್ಗೆ ನೀವು ಡೈರೆಕ್ಟ್ ಆಗಿ ನೀವು ಜಾಯಿನ್ ಆಗಿರೋ ಲಿಂಕ್ ನ ನೀವು ಕಳಿಸ್ಬಿಡಿ ನೋಡೋಣ. ಸರಿ ಹಾಗೆ ಮಾಡ್ತೀನಿ. ಕಳಿಸ್ಬಿಡಿ ಅವ್ರಿಗೆ. ಶಾರದಾಗೂ ಬೇಕಾದ್ರೆ ಕಳಿಸ್ಬಿಡಿ ಬೇಕಾದ್ರೆ. ಗೀತಾ ಸುರೇಶ್ ಅವರು ಭಕ್ತಿ ಯೋಗದ ಬಗ್ಗೆ ಮಾತಾಡ್ತಾರೆ. One minute, ma'am. ಮ್ಯಾಮ್ ಹೇಳ್ಬೋದಾ? ಸಂತೋಷ್ ಕುಮಾರ್, ನೀವ್ ಟೈಮ್ ನೋಡ್ಕೋತೀರಾ? ಮೇಡಮ್ ನಾನ್ ನೋಡ್ಕೋತೀನಿ ಬಿಡಿ ಟೈಮ್. ಓಕೆ, ನಾನ್ ನೋಡ್ಕೋತೀನಿ ಮೇಡಮ್. ಓಕೆ, ಸ್ಟಾರ್ಟ್ ಮಾಡಕ್ಕೆ. ಸ್ಟಾರ್ಟ್ ಮಾಡಿ ಗೀತಾ ಮೇಡಮ್. ನಮಸ್ತೆ ಎಲ್ಲ ನನ್ನ ಆತ್ಮಜ್ಯೋತಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಈ ದಿನ ಭಕ್ತಿ ಯೋಗದ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡ್ತೇನೆ. ಭಕ್ತಿ ಅಂದ್ರೆ ಪ್ರೇಮದ ಒಂದು ಉನ್ನತ ಸ್ವರೂಪವೇ ಭಕ್ತಿ. ಭಕ್ತಿಯಿಂದ ಮನುಷ್ಯ ಉನ್ನತ ಸ್ಥಿತಿಗೆ ಹೋಗ್ತಾನೆ. ಯಾವುದು ನಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೋ ಆ ಶಕ್ತಿಯೇ ಭಕ್ತಿ ಅಂತ ಹೇಳ್ತೀವಿ. ಆ ಶಕ್ತಿ ಮೇಲೆ ನಮ್ಗೆ ಒಂದ್ ರೀತಿಯಾದ ಗೌರವ, ಜ್ಞಾನ, ಪ್ರೇಮ ಇವು ಮೂರು ಇದ್ದಾಗ ಅದನ್ನ ಭಕ್ತಿ ಅಂತ ಕರಿತೀವಿ. ಯಾವ ಶಕ್ತಿನಲ್ಲಿ ಗೌರವ ಜಾಸ್ತಿ ಇರುತ್ತೋ, ಜ್ಞಾನ ಜಾಸ್ತಿ ಇರುತ್ತೋ, ಪ್ರೇಮ ಜಾಸ್ತಿ ಇರುತ್ತೋ ಅದಕ್ಕೆ ಭಕ್ತಿ ಅಂತ ಕರಿತೀವಿ.
ಭಕ್ತಿ ಇದ್ದ ಕಡೆ ಮನ್ಸು ಭಗವಂತನ ಕಡೆ ಮನ್ಸು ಎಳಿತಾನೇ ಇರುತ್ತೆ. ಎಲ್ಲಿ ಭಕ್ತಿ ಜಾಸ್ತಿ ಇರುತ್ತೋ ಭಗವಂತನ ಬಗ್ಗೆ ಆಲೋಚನೆ ಜಾಸ್ತಿ ಆಗತ್ತೆ, ಭಗವಂತನ ಬಗ್ಗೆ ಚಿಂತೆ ಜಾಸ್ತಿ ಆಗತ್ತೆ, ಭಗವಂತನಲ್ಲಿ ಸದಾಕಾಲ ಮನ್ಸು ಏಕಚಿತ್ತವಾಗಿ ಯೋಚನೆ ಮಾಡ್ತಾನೆ ಇರುತ್ತೆ. ಮತ್ತೆ ಇದನ್ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಪರಿಶುದ್ಧ ಆಗ್ತಾ ಹೋಗ್ತೈತೆ. ಇಲ್ಲಾಂದ್ರೆ ಏನೋ ಒಂದ್ ಆಲೋಚನೆ ಬಂದ್ರೆ ಅದ್ರಲ್ಲಿ 108 ದಾರಿಗಳು ಕೌಲೊಡ್ಕೊಂಡು ಹೋಗೋ ತರ ಇರುತ್ತೆ. ಆದ್ರೆ ಭಕ್ತಿ ಅನ್ನೋದು ಮನ್ಸಲ್ಲಿ ಇದ್ದಾಗ ಸದಾಕಾಲ ಭಗವಂತನ ನೆನ್ಸ್ಕೊಂಡು ಮನಸ್ಸು ಪರಿಶುದ್ಧ ಆಗ್ತಾ ಹೋಗುತ್ತೆ. ಈ ಪರಿಶುದ್ಧವಾಗುವಂತ ಕ್ರಿಯೆಗೆ ಕ್ರಮಮುಕ್ತಿ ಅಂತ ಕರೀತಾರೆ. ಈ ಕ್ರಮಮುಕ್ತಿಯಲ್ಲಿ 4 ವಿಧ ಇದೆ. ಯಾವ್ಯಾವ್ದು ಅಂದ್ರೆ ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತ 4 ವಿಧಗಳಿವೆ. ಈ ಸಾಲುಕ್ಯ ಅಂದ್ರೆ ಮನಸ್ಸನ್ನ ಸದಾಕಾಲ ಭಗವಂತನ ಕಡೆಗೆ ಯಾವಾಗ್ಲೂನು ಯೋಚನೆ ಮಾಡ್ತಾ ಇರೋದು, ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇರೋದು ಅನ್ನೋದಕ್ಕೆ ಸಾಲುಕ್ಯ ಅಂತ ಕರೀತಾರೆ. ಸಾಮೀಪ್ಯ ಅಂದ್ರೆ ಭಗವಂತನ ಮನಸ್ಸು ನಮ್ಮ ಮನಸ್ಸು ಎರಡೂ ಒಂದೇ, ಅವನು ನಮ್ಮನ್ನ ಅರ್ಥ ಮಾಡ್ಕೊಂತ ಇದ್ದಾನೆ ಅನ್ನೋ ಅಂತ ಒಂದು, ನಮ್ಮನ್ನ ಅರ್ಥ ಮಾಡ್ಕೊಂತ ಇದ್ದಾನೆ, ನಮ್ಮನ್ನ ನೋಡ್ತಾ ಇದ್ದಾನೆ, ನಮ್ಗೆ ಇದ್ ಮಾಡ್ತಾನೆ ಅನ್ನೋ ಒಂದು ಮನ್ಸು, ಪರಿಶುದ್ಧವಾದ ಮನ್ಸು ಬೆಳೀತಾ ಹೋಗುತ್ತೆ. ಅದಕ್ಕೆ ಸಾಮೀಪ್ಯ ಅಂತ ಕರೀತಾರೆ. ಸಾರೂಪ್ಯ ಅಂದ್ರೆ ನಮ್ಮ ಮನಸ್ಸು ಸದಾಕಾಲ ಶುದ್ಧವಾಗಿರುತ್ತೆ. ನಾವು ಯಾವುದೇ ಶುದ್ಧ ಆಗ್ತಾ 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 ಏನಾಗತ್ತೆ, ನಾವು ಯಾವ ದೇವ್ರನ್ನ ಇಷ್ಟಪಡ್ತೀವೋ, ಯಾವ ಭಗವಂತನ ಇಷ್ಟಪಡ್ತೀವೋ ಅವರು ಏನು ಗುಣಗಳನ್ನ ನಾವು ಬೆಳೆಸ್ಕೊಂತ ಹೋಗ್ತೀವಿ. ಈಶ್ವರ ಅಂದ್ರೆ ಅವ್ರದ್ದು ಜ್ಞಾನ ಮತ್ತೆ ವೈರಾಗ್ಯದ ಗುಣಗಳನ್ನ ಬೆಳೆಸ್ಕೊಂತ ಹೋಗ್ತೀವಿ. ಈಗ ರಾಮನ್ನ ನೆನ್ಸ್ಕೊಂತ ಹೋದ್ರೆ ಪ್ರತಿ ಕ್ಷಣನು ಅವ್ರು ನಡ್ಸ್ಕೊಂಡ್ ಬಂದಿರೋ ಧರ್ಮ ಕಾರ್ಯ ಇರ್ಬೋದು ಅಥವಾ ನ್ಯಾಯಯುತವಾಗಿರುವಂತ ಕಾರ್ಯ ಇರ್ಬೋದು, ಅದನ್ನ ನಾವು ಬೆಳೆಸ್ಕೊಂತ ಬರ್ತೀವಿ. ಸಾಯುಜ್ಯ ಅಂದ್ರೆ ಭಗವಂತ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇಬ್ರು ಒಂದೇನೆ ಅನ್ನೋ ಅಂತ ಒಂದು ಆತ್ಮಜ್ಞಾನನ ಪಡ್ಕೊಂತೀವಿ. ಸೊ ಇದು ನಾವು ಯಾವಾಗ ಆತ್ಮಜ್ಞಾನ ಪಡ್ಕೊಂತೀವೋ ಅದು ಮುಕ್ತಿ ಪಡ್ಕೊಳ್ಳೋದಕ್ಕೆ ಕಾರಣ ಆಗತ್ತೆ. ಇವು 4 ಕೂಡ ಭಕ್ತಿಗೆ ಉತ್ತಮವಾದ ಉದಾಹರಣೆಗಳು. ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಭಕ್ತಿ ಬಗ್ಗೆ ನವವಿಧ ಭಕ್ತಿಗಳು ಅಂತ ಅದ್ರಲ್ಲೂ ಕೂಡ ವಿಭಾಗ ಮಾಡಿ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ಬೋದು. ಅದ್ರಲ್ಲಿ ನವವಿಧ ಅಂದ್ರೆ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ದಾಸ್ಯಂ, ಶಕ್ಯಂ ಮತ್ತೆ ಆತ್ಮನಿವೇದನಂ ಅಂತ ನವವಿಧವಾಗಿರುವಂತದ್ದು. ಅಂದ್ರೆ ಆ ವರ್ಡ್ಗಳಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಇದೆ ಅಂದ್ರೆ, ಶ್ರವಣ ಅಂದ್ರೆ ಸದಾ ಕಾಲ ದೇವ್ರ ಬಗ್ಗೆ ಏನೋ ಒಂದ್ ಸ್ಟೋರಿ ಇರ್ಬೋದು, ಅಥವಾ ಅವ್ರದ್ದೊಂದ್ ಕತೆ ಇರ್ಬೋದು, ಅಥವಾ ಅವ್ರು ಒಂದ್ ಮಾಡಿರೋಂತ ಸಾಹಸಗಳಿರ್ಬೋದು. ಇದನ್ನ ಕೇಳ್ತಾ ಇದ್ರೆ ಮನ್ಸಿಗೊಂಥರ ಆನಂದ ಸಿಗುತ್ತೆ. ಇದನ್ನ ಶ್ರವಣ ಅಂತ ಕರೀತಾರೆ. ಕೀರ್ತನಂ ಅಂದ್ರೆ ನಾವು ಕೇಳಿದ್ದನ್ನ ಮತ್ತೊಬ್ರಿಗೆ ಹೇಳೋದು, ಅವರು ಮನ್ಸನ್ನ ಪರಿಶುದ್ಧ ಮಾಡೋದು, ಇದನ್ನ ಕೀರ್ತನಂ ಅಂತ ಕರೀತಾರೆ. ಅವ್ರ ಬಗ್ಗೆನೆ ಒಂದು 4 ಜನಕ್ಕೆ ಹೇಳೋದು, 4 ಜನದ ಬಗ್ಗೆ ಭಗವಂತನ ಬಗ್ಗೆ ಶುದ್ಧ ಜ್ಞಾನನ ಮೂಡ್ಸೋದು, ಇದು ಕೀರ್ತನಂ ಅಂತ ಕರೀತಾರೆ. ಸ್ಮರಣಂ ಅಂದ್ರೆ ಸದಾಕಾಲ ದೇವ್ರನ್ನ ಸ್ಮರಿಸ್ಕೊಂತ ಇರೋದು. ನಮ್ ಮನ್ಸು ಈಗಿನ ಜನರೇಷನ್ 108 ಆಲೋಚನೆಗಳಿರ್ತದೆ, 108 ಕನ್ಸುಗಳಿರ್ತದೆ. ಅದನ್ನೆಲ್ಲ ಬಿಟ್ಟು ಭಗವಂತನ್ ಯಾವಾಗ ನೆನ್ಸ್ತಾ ಹೋಗ್ತೀವೋ ಒಂದೇ ಮನ್ಸಿರುತ್ತೆ, ಅವಾಗ ಏಕಚಿತ್ತವಾಗಿ ನಾವು ಪರಿಶುದ್ಧ ಆಗ್ತಾ ಹೋಗ್ತೀವಿ. ಆಮೇಲೆ ಪಾದ ಸೇವನಂ ಅಂದ್ರೆ ಭಗವಂತ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಭಗವಂತ ಪ್ರತಿಯೊಂದು ಜೀವ ರಾಶಿಯಲ್ಲೂ ಇದ್ದಾನೆ. ಅದನ್ನ ನಾವೇನ್ ಮಾಡ್ತೀವೋ ಪ್ರಕೃತಿನಲ್ಲಿ ಪಂಚಭೂತಗಳನ್ನಾಗಿ ದೇವ್ರು ಕೊಟ್ಟಿರ್ತಾನೆ. ಮರ ಗಿಡ ಇರ್ಬೋದು, ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರಾಣಿ ಪಕ್ಷಿಗಳಿರ್ಬೋದು, ಆತರ ಪಂಚಭೂತಗಳ ಮೂಲಕ ನಾವು ಅವರಿಗೆ ಸೇವೆನ ಮಾಡ್ತೀವಿ. ಅದಕ್ಕೆ ಪಾದ ಸೇವನಂ ಅಂತ ಕರಿತೀವಿ. ದೇವ್ರಿಗೆ ನಾವು ಇಷ್ಟ ಆದ್ವಿ ಅಥವಾ ಅವ್ರಿಗೆ ಪ್ರೀತಿಸ್ತೀವಿ ಅಂದ್ರೆ ಪ್ರತಿಯೊಂದು ಪ್ರಾಣಿಗೆ, ಪ್ರಕೃತಿನಲ್ಲಿರುವಂತ ಗಿಡ ಮರಕ್ಕೆ ಎಲ್ಲದಕ್ಕೂ ಒಂಥರ ಒಂದು ಸೇವೆ ಅಂತ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಪಾದ ಸೇವನಂ ಅಂತ ಕರಿತೀವಿ. ದಾಸ್ಯಂ ಅಂದ್ರೆ ನಾವು ಮಾಡೋ ಕೆಲ್ಸ ಇರ್ಬೋದು, ಕರ್ತವ್ಯ ಇರ್ಬೋದು, ಭಗವಂತನ್ ಕೆಲ್ಸ ಇದು, ಭಗವಂತ ನಮ್ಗೆ ಕೊಟ್ಟಿರುವಂತ ಡ್ಯೂಟಿ ಅನ್ಕೊಂಡು ನಾವು ಮಾಡ್ತಾ ಹೋಗ್ತಾ ಇದ್ರೆ ಅದನ್ನ ದಾಸ್ಯಂ ಅಂತ ಕರೀತಾರೆ. ಮತ್ತೆ
ಆ ಸಖ್ಯಂ ಅಂದ್ರೆ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಅವನ್ಗೆ ನಾವು ಹತ್ರ ಆಗ್ತಾ ಇರ್ತೀವಿ. ಇವಾಗ ಎಕ್ಸಾಂಪಲ್ ನಾವು ಒಂದು ಸತಿ ದೇವಸ್ಥಾನಕ್ ಹೋದ್ರೆ ಏನೋ ಒಂಥರ ಖುಷಿ ಆಗತ್ತೆ. ಪದೇ 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 ದೇವಸ್ಥಾನಕ್ ಹೋದ್ರೆ ಅವ್ರಿಗೂ ನಮ್ಗೂ ಏನೋ ರಿಲೇಶನ್ ಇದೆಯೇನೋ ಅನ್ನೋಂತ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಅದೇ ತರ ಸದಾಕಾಲ ಭಗವಂತನ ನಾವು ನೆನ್ಸ್ಕೊಂತಾ ಇದ್ರೆ ಭಗವಂತ ನಮ್ಗ್ ಹತ್ರ ಆಗ್ತಾ ಇದ್ದಾನೆ ಅನ್ನೋದು ಬರುತ್ತೆ. ಅದನ್ನ ಸಖ್ಯಂ ಅಂತ ಕರೀತಾರೆ. ಮತ್ತೆ ಆತ್ಮ ನಿವೇದನಂ ಅಂದ್ರೆ ನಾನ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನೋ ಆತ್ಮಜ್ಞಾನ ಬಂದಾಗ ಆತ್ಮ ನಿವೇದನೆ ಆಗುತ್ತೆ. ಅಂದ್ರೆ ಭಗವಂತ ನಾನು ಇಬ್ರು ಒಂದೇನೆ, ನಮ್ಗೇನೋ ಒಂದು ಕೆಲ್ಸ ಕೊಟ್ಟಿ ಕಳ್ಸಿದಾರೆ, ಅದನ್ನ ಮಾಡ್ತಾ ಇದೀವಿ, ಭಗವಂತನ ಒಂದು ಆರ್ಡರ್ನ ನಾವು ಇದ್ ಮಾಡ್ತಾ ಇದೀವಿ ಅಂತ ಮನೋಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಇದು ಭಕ್ತಿಯ ಪರಾಕಾಷ್ಠೆ ಆಗುತ್ತೆ. ಈ ತರ ಪ್ರತಿಯೊಂದೂನು ಭಕ್ತಿ ಯೋಗದಲ್ಲಿ ಪ್ರತಿಯೊಂದೂನು ಕೂಡ ನಾವು ಯೋಚನೆ ಮಾಡಿದಾಗ ಒಂದು ಅವ್ರನ್ನ ಭಗವಂತನ ನೆನ್ಸ್ಕೊಂತಾ ಇದ್ದಂಗೆ ನಮ್ಗೆ ಏಕಾಗ್ರ ಚಿತ್ತ ಮನ್ಸು ಬರುತ್ತೆ. ಮತ್ತೆ ನಾವು ಏನೋ ಒಂದ್ ಸಾಧನೆ ಮಾಡೋದಕ್ಕೂ ಆಗತ್ತೆ. ಮತ್ತೆ ಭಗವಂತನಲ್ಲಿ ಹತ್ರ ಆಗ್ತೀವಿ, ಮತ್ತೆ ಮುಕ್ತಿನ ಪಡ್ಕೊಂತೀವಿ. ಆತ್ಮಜ್ಞಾನಕ್ಕಿನ್ನ ಬೇರೆ ಜ್ಞಾನ ಯಾವ್ದೂ ಇಲ್ಲ. ಫಸ್ಟ್ ಆಫ್ ಆಲ್ ಆತ್ಮಜ್ಞಾನನ ಪಡ್ಕೊಂತೀವಿ. ಅದು ಭಕ್ತಿ ಸೇವೆನಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರ 12ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮನೇ ಕೂಡ ಭಕ್ತಿ ಸೇವೆ ಭಕ್ತಿ ಯೋಗದಲ್ಲಿ ಹೇಳಿದ್ದಾರೆ. ಸರ್ವಾಂತರ್ಯಾಮಿಯಾದ ನಾನು ಅಚಿಂತ್ಯವಾದ ಅವ್ಯಕ್ತವಾದ ಪರಮಾತ್ಮನನ್ನು ಪರಿಪೂರ್ಣವಾಗಿ ಪೂಜಿಸುವ ಭಕ್ತರು ಯಾರು ಪರಿಶುದ್ಧ ಭಾವದಿಂದ ಸದಾಕಾಲ ಯಾರು ಪೂಜಿಸ್ತಾರೋ ಅವರು ಪ್ರತ್ಯಕ್ಷವಾಗಿಯೂ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಅವನನ್ನು ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಭಗವಂತನನ್ನ ಕಾಣ್ತಾರೆ. ಮತ್ತೆ ಈ ರೀತಿ ಭಕ್ತಿಯೋಗಗಳು ಸ್ಥಿರವಾಗಿ ಮತ್ತೆ ದೃಢವಾದ ಅಚಲವಾದ ಪರಮಾತ್ಮನನ್ನ ಪಡ್ಕೊಂತಾರೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಸೊ ಭಕ್ತಿ ಯೋಗ ಭಕ್ತಿನ ಬೆಳೆಸ್ಕೊಳ್ಳೋದ್ರಿಂದ ನಾವು ಪರಿಶುದ್ಧ ಆಗ್ತಾ ಹೋಗ್ತೀವಿ. ಮತ್ತೆ ಈ ಜೀವನದ ಜಂಜಾಟ 7 ಮ್ಯಾಮ್ minutes ಆಯ್ತು. ಓಕೆ. ಜೀವನದಲ್ಲಿ ನಾವು ಯಾವುದೇ ಕಷ್ಟ ಸುಖಗಳಿಂದ ದೂರ ಆಗ್ತಾ ಹೋಗ್ತೀವಿ, ಆನಂದವಾದ ಜೀವನನ ಪಡ್ಕೊಂತೀವಿ. ಇಷ್ಟ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. 7 ನಿಮಿಷ 10 ಸೆಕೆಂಡ್ ತಗೊಂಡಿದ್ದಾರೆ. ಓಕೆ, ಚೆನ್ನಾಗಿ ಮಾತಾಡಿದ್ದೀರಾ ಗೀತಾ ಸುರೇಶ್ ಅವರೇ. ಥ್ಯಾಂಕ್ ಯು. ಈಗ ಮುಂದೆ ಸಂತೋಷ್ನಾಗ್ ಹೇಳ ರಜಿತಾ. ಹಾ ಮೇಡಮ್. ಸಂತೋಷ್ ಕುಮಾರ್ ಅವರು ಅಲ್ಲ, ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೋಬೇಕಿತ್ತಲ್ಲ ಅವರು. ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಗೀತಾ ಮೇಡಮ್. ಪ್ರಶ್ನೆಗಳೇನಾದ್ರೂ ಇದ್ರೆ ಹೇಳಿ. ಮೊದ್ಲಿಗಿನ್ನ ಇವಾಗ ಪರವಾಗಿಲ್ಲ. ಮೊದ್ಲು ಸ್ವಲ್ಪ ಏನೋ ಹಿಂಜರಿಕೆ ಇತ್ತು, ಬಟ್ ಇವಾಗ ನಂಗೆ ಅದು ಆ ತರದ್ದೇನು ಇಲ್ಲ, ಆರಾಮಾಗಿ ಮಾತಾಡ್ದೆ. ತುಂಬಾ ಚೆನ್ನಾಗಿತ್ತು ಗೀತಾ ಮೇಡಮ್. ಭಗವದ್ಗೀತಾ ಶ್ಲೋಕ, ನವವಿಧ ಭಕ್ತಿ ಎಲ್ಲಾನು ಕವರ್ ಆಯ್ತು. ತುಂಬಾ ಚೆನ್ನಾಗಿ ಫ್ಲೂಯೆಂಟ್ ಆಗಿ ಎಷ್ಟು ಹಿಡಿದಿಟ್ಕೊಂಡಿದ್ರಿ ಪ್ರೇಕ್ಷಕರದ್ದು, ಅದೆಲ್ಲ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಯಾರಾದ್ರೂ ಪ್ರಶ್ನೆ ಏನಾದ್ರೂ ಕೇಳೋದಿದ್ಯಾ? ನನ್ಗ್ ಒಂದು ಡೌಟ್ ಇದೆ, ನಾನ್ ಕೇಳ್ಬೋದಾ? ಕೇಳಿ. ಕೀರ್ತನೆಗೂ ಶ್ರವಣಕ್ಕೂ ಏನ್ ವ್ಯತ್ಯಾಸ ಅಂತ? ಶ್ರವಣಂ ಅಂದ್ರೆ ಕಿವಿನಲ್ಲಿ ಕೇಳಿಸ್ಕೊಳ್ಳುವಂಥದ್ದು ಭಗವಂತನ ಬಗ್ಗೆ. ಕೀರ್ತನೆ ಅಂದ್ರೆ ಅವ್ರ ಬಗ್ಗೆ ಹಾಡೋ ಅಂತದಕ್ಕೆ ಕೀರ್ತನಂ ಅಂತ ಕರೀತಾರೆ. ಅವ್ರ ಬಗ್ಗೆ ಹೇಳೋದು. ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಯಾಕೆ ಬರೀ ಕೇಳಿಸ್ಕೊಂಡು ಭಕ್ತಿ ಯೋಗದಲ್ಲಿ ಕೀರ್ತನಂ ಯಾಕೆ ಬೇಕು?
ಶ್ರವಣಂ ಕೆಲವರು ಏನ್ ಮಾಡ್ತಾರೆ ಇವಾಗ ನಾವೇ ಅನ್ಕೊಂಡ್ರೆ ಗುರುಜಿ ಹೇಳುವಂತ ಆತ್ಮಜ್ಞಾನನ ಕೇಳಿಸ್ಕೊಂಡು ಮನನ ಮಾಡ್ಕೊಂಡು ಇದ್ ಮಾಡ್ತೀವಿ. ಸೊ ಈಗ ನಮ್ ಗ್ರೂಪ್ ಅಲ್ಲಿ ಇಷ್ಟು ಜನನ ಪ್ರಿಪೇರ್ ಮಾಡ್ತಾ ಇದಾರೆ ಗುರುಜಿ ಅಂದ್ರೆ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿ ಅಂದ್ರೆ ಕೀರ್ತನಂ ಅಂದ್ರೆ ಭಗವಂತನ ಬಗ್ಗೆ ಅಂದ್ರೆ ಆತ್ಮಜ್ಞಾನ ಕೊಡೋದು ಭಗವಂತನ ಬಗ್ಗೆನೆ ಹೇಳೋ ಅಂತದಲ್ವಾ. ಸೊ ಅದನ್ನ ಇನ್ನೂ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆದ್ರೆ ಅದೇ ತರ ಸೈಕಲ್ ತರ ಇದಾಗ್ತಾ ಹೋಗುತ್ತೆ, ಎಲ್ಲರಲ್ಲೂ ಆತ್ಮಜ್ಞಾನ ಬರುತ್ತೆ ಮತ್ತೆ ಭಕ್ತಿ ಯೋಗ ಜಾಸ್ತಿ ಆಗತ್ತೆ ಅನ್ನೋದು ಇದ ಅದೇ ಕೀರ್ತನ ಅಂದ್ರೆ. ಅದ ನೀವ್ ಹೇಳಿದ್ ನಂಗೆ ಅರ್ಥ ಆಯ್ತು. ಎಲ್ಲಾನು ಬೇ ಈಗ ಶ್ರವಣ ಕೀರ್ತನೆ ಡಿಫ್ರೆನ್ಸ್ ಏನು ಅಂದ್ರೆ, ಒಂದು ಕೀರ್ತನೆಯಲ್ಲಿ ರಾಗವಾಗಿ ಹಾಡ್ತಾ ಭಗವಂತನ ಸ್ಮರಣೆ ಅಥವಾ ಭಗವಂತನ ಬಗ್ಗೆ ಮಾತಿನಲ್ಲೇ ಹೇಳ್ಬೋದು. ಸೊ ಅದು ಹೇಳೋದು ಅದು 4 ಶ್ರವಣ. ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು. ಹಾ ಅಲ್ಲ, ಅದು ಹೆಂಗೆ ಎಫೆಕ್ಟಿವ್ ಆಗಿರತ್ತೆ? ಶ್ರವಣಕ್ಕಿಂತ ಹೆಂಗೆ ಎಫೆಕ್ಟಿವ್ ಆಗಿ ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ? ಕೀರ್ತನೆದು ಕೀರ್ತನಂ ನಾವು ಕೇಳಿದಾಗ ಎಷ್ಟು ಆನಂದ ಪಟ್ಕೊಂತೇವೆ. ಇವಾಗ ಬೇರೆಯವ್ರು ಹೇಳಿದಾಗ ನಮ್ಗೆ ಎಷ್ಟು ಆನಂದ ಆಗತ್ತೆ. ಕೀರ್ತನಂ ಅಂದ್ರೆ ಅವ್ರು ಮಾಡಿರೋಂತ ಸಾಹಸ ಇರ್ಬೋದು, ಅವ್ರು ಮಾಡಿರೋಂತ ಕೆಲ್ಸ ಇರ್ಬೋದು. ಒಬ್ಬೊಬ್ರು ಕತೆ ಮೂಲಕ ಹೇಳ್ತಾರೆ, ಒಬ್ರು ಹಾಡನ್ ಮೂಲಕ ಹೇಳ್ತಾರೆ. ಸೊ ಅವಾಗ ನಮ್ಗೆ ಏನಾಗತ್ತೆ, ಒಬ್ರಿಗೆ ಕತೆ ಮುಖಾಂತರ ಹೇಳ್ದಾಗ ಇಷ್ಟ ಆಗತ್ತೆ, ಕೆಲವ್ರಿಗೆ ಹಾಡನ್ ಮುಖಾಂತರ ಹೇಳ್ದಾಗ ಇಷ್ಟ ಆಗತ್ತೆ. ಸೊ ಅವಾಗ ನಮ್ಗೆ ಕೀರ್ತನಂ ಅಂತ ಅಂದಾಗ ನಾವು ಯಾವ ತರದಲ್ಲಾದ್ರೂ ಕೂಡ ಬೇರೆಯವ್ರಿಗೆ ಭಗವಂತನ ಬಗ್ಗೆ ಏಕಾಗ್ರತೆಯನ್ನ ಮೂಡಿಸ್ಬೋದು ಅನ್ನೋದು ಬರುತ್ತೆ. ಹೌದು ಮೇಡಮ್, ಕರೆಕ್ಟ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಅದೇ ನನ್ಗೆ ಬೇಕಾಗಿದ್ದು, ಶ್ರವಣಗೆ ಕೀರ್ತನೆಗೂ ಡಿಫ್ರೆನ್ಸ್. ಈಗ ನೀವ್ ಹೇಳಿದ್ರಲ್ಲ, ಒಬ್ರು ಕತೆ ಮೂಲಕ ಹೇಳಿದ್ರೆ ಅವ್ರದ್ದು ರೈಟ್ ಬ್ರೈನ್ ಅದೇ ಆತರ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ. ಕರೆಕ್ಟ್. ಥ್ಯಾಂಕ್ ಯು. ಯಾರಾದ್ರೂ ಪ್ರಶ್ನೆ ಕೇಳೋಂಗಿದ್ರೆ ಕೇಳ್ಬೋದು. ಗೀತಾಜಿ, ನನ್ನ ಪ್ರಶ್ನೆ ಏನಂತಂದ್ರೆ, ಹಾ ಈಗ ಭಕ್ತಿ ಯೋಗದಿಂದ ನಮ್ಗೆ ಆತ್ಮಜ್ಞಾನ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಮ್ಮ ನಮ್ಮ ಈ ಪ್ರೆಸೆಂಟ್ ಜೀವನದಲ್ಲಿ ಸಂಸಾರ, ಮಕ್ಳು, ಮನೆ ಅಥವಾ ಬೇರೆ ಏನೇನಿರ್ಬೋದು, ಅದ್ರಲ್ಲಿ ಹೋಗ್ತಾ ಇರ್ತೀವಿ. ನಮ್ಮಲ್ಲಿ ಶ್ರದ್ಧೆ ಇರಲ್ಲ, ಬರೀ ಪ್ರಾಬ್ಲಮ್ಸ್ಗಳು, ಬರೀ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತೀವಿ. ನಮ್ಮಲ್ಲಿ ಯಾವಾಗ ಭಕ್ತಿ ಅನ್ನೋದು ಮೂಡುತ್ತೆ ಅವಾಗ ಮನಸ್ಸು ಪ್ರಶಾಂತವಾಗ್ತಾ ಹೋಗುತ್ತೆ, ಪರಿಶುದ್ಧವಾಗ್ತಾ ಹೋಗುತ್ತೆ. ಅವಾಗ ಮನಸ್ಸು ಏನೇ ಕಷ್ಟ ಬಂದ್ರು ಏನೇ ಬಂದ್ರು ಕೂಡ ಇಲ್ಲ, ನಾನು ಎದುರಿಸ್ತೀನಿ, ಅದು ದೇವ್ರು ಕೊಟ್ಟಿರೋ ಅಂತ ವರ್ಕ್ ನಾ ಮಾಡ್ತಾ ಇರ್ತೀನಿ, ಅದ್ರಲ್ಲಿ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ, ನಾನು ಅದನ್ನ ಜಯಿಸ್ತೀನಿ ಅನ್ನೋ ಅಂತ ಒಂದು ಆತ್ಮವಿಶ್ವಾಸ ಬರುತ್ತೆ. ಮತ್ತೆ ದೇವರಲ್ಲಿ ಒಂದು ನಂಬಿಕೆ ಬರುತ್ತೆ. ಇವಾಗ ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಜಯಿಸಕ್ಕೆ ಹುಟ್ಟಿರ್ತಾನೆ, ಆದ್ರೆ ನಮ್ಗೆ ಎಲ್ಲೋ ಒಂದು ಶಕ್ತಿ ಇದೆ ಅನ್ನೋದು ಗೊತ್ತಿರಲ್ಲ. ಅಯ್ಯೋ ಇದೇ ಕಷ್ಟ, ಇದೇ ಸುಖ, ಇದೇ ಮಾಡ್ಬೇಕಾ ಅಂತ ಯೋಚನೆಗಳ ಮೇಲೆ ಯೋಚನೆ ಬರ್ತಾ ಇರತ್ತೆ. ನಮ್ಮಲ್ಲಿ ಯಾವಾಗ ಭಕ್ತಿ ಅನ್ನೋದು ಬರುತ್ತೋ, ಭಗವಂತನ ಬಗ್ಗೆ ಯಾವ್ದೋ ಒಂದ್ ಶಕ್ತಿ ಇದೆ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಎಲ್ಲೋ ಒಂದು ಭಯ, ಭಕ್ತಿ ಅನ್ನೋದು ಪ್ರೀತಿಯ ಕನ್ವರ್ಟ್ ಆಗುತ್ತೆ. ಅದು ಭಕ್ತಿಯಾಗಿ ಪರಮಾತ್ಮನಲ್ಲಿ ನಮ್ಗೆ ಅದು ಜೀವನ ನಡ್ಸಕ್ ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ನೋವು ಬಾಧೆ ಇಲ್ದಿಂದ ಆನಂದವಾಗಿ ನಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಭಕ್ತಿ. ಅಂದ್ರೆ ನೀವ್ ಹೇಳಿದಲ್ಲ ಸರಿ, ಆದ್ರೆ ಈ ಯಾವುದೇ ಮಾರ್ಗ ಇರ್ಬೋದು, ಮತ್ತೆ ಜ್ಞಾನ ಮಾರ್ಗ ಅವಶ್ಯಕತೆ ಏನಿದೆ ಭಕ್ತಿ ಮಾರ್ಗದಲ್ಲೇ ನಾವು ಆತ್ಮಜ್ಞಾನ ಪಡೆಯೋದಿದ್ರೆ? ಹೌದು ಅಲ್ವಾ? ಸೊ ಹೌದು, ಜ್ಞಾನ ಮಾರ್ಗ ರಾಜಮಾರ್ಗ, ಹೌದು. ಭಕ್ತಿ ಮಾರ್ಗ ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ರಾಜ ಯೋಗದಲ್ಲಿ ಬರುತ್ತೆ. ಎನಿವೆ ನನ್ನ ಟಾಪಿಕ್ ಅಲ್ಲಿ ಹೇಳ್ತೀನಿ ಅದನ್ನ. ಸೊ ಅದೇ ಭಕ್ತಿ ಅಂತ ಬಂದಾಗ ಜ್ಞಾನ ಅನ್ನೋದು ನಾವ್ ಏನಿದೆ ಏನಿಲ್ಲ ಅನ್ನೋ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಮಾಮೂಲಿ ಬಂದ್ಬಿಡುತ್ತೆ ಭಕ್ತಿ ಇದ್ದಾಗ. ಅಂದ್ರೆ ಭಕ್ತಿ ಯೋಗ, ನನ್ನ ಪ್ರಶ್ನೆ ಅಷ್ಟೇ ಇದ್ದಿದ್ದು, ಭಕ್ತಿ ಯೋಗದಿಂದ ಆತ್ಮಜ್ಞಾನ ಸಿಗುತ್ತಾ ಅಂತ. ಯಾಕಂತಂದ್ರೆ ಭಕ್ತಿ ಯೋಗ ಆಗ್ಬೋದು, ಕರ್ಮಯೋಗ ಆಗ್ಬೋದು, ಕ್ರಿಯಾಯೋಗ ಆಗ್ಬೋದು, ಇದೆಲ್ಲ ನಮ್ಮ ಚಿತ್ತಶುದ್ಧಿ ಮಾಡೋದಕ್ಕಷ್ಟೇ ಮೀಸಲು. ಅಂದ್ರೆ ನಾವು ರೆಡಿ ಆಗ್ತೀವಿ, ರೆಡಿ ಆಗಿ ನಿಂತಿರ್ತೀವಿ. ಯಾವಾಗ ನಮಗೆ ಜ್ಞಾನ ಯೋಗದ ಅರಿವು ಬರುತ್ತೋ ಆವಾಗ ಸದ್ಗುರುಗಳು ನಮಗ್ ಬಂದು ಜ್ಞಾನದ ಮಾರ್ಗ ಅಂತ ಸೂಚಿಸ್ತಾರೆ. ನನಗ್ ತಿಳಿದಿರೋ ತಪ್ಪಿದ್ರೆ ಯಾರಾದ್ರೂ ಕರೆಕ್ಟ್ ಮಾಡ್ಬೋದು. ಇಲ್ಲ, ನಾವೆಲ್ಲ ಒಂದು ಕಲ್ಲುಗಳ ತರ. ನಮ್ಮಲ್ಲಿ ಯಾವಾಗ ಭಕ್ತಿ ಯೋಗ ಮೂಡುತ್ತೆ ಅವಾಗ ಗುರು ಬಂದು ಅದನ್ನ ಶಿಲೆಯಾಗಿ ಮಾಡ್ತಾ ಹೋಗ್ತಾರೆ. ಇವಾಗ ನಮ್ಮನ್ ಮಾಡ್ತಾ ಇದ್ದಾರೆ, ಇವಾಗ ನೋಡಿ ಅದೇ ತರ ಮೂರ್ತಿಯಾಗಿ.
ಖಂಡಿತ. ಅಂದ್ರೆ ಭಕ್ತಿ ಯೋಗ ಇದೆಲ್ಲ ಅವ್ರು ಹೇಳ್ದಂಗೆ ಸ್ಟೆಪ್ಸ್. ಆ, ಕೊನೆಯಲ್ಲಿ ಜ್ಞಾನ ಯೋಗ ಅಂದ್ರೆ ಜ್ಞಾನ ಪಡ್ಕೊಂಡ್ರೇನೆ ಮುಕ್ತಿ. ಮುಕ್ತಿ. ಅಂದ್ರೆ ಜ್ಞಾನ ಯೋಗಕ್ಕೂ ಭಕ್ತಿ ಯೋಗಕ್ಕೂ ಏನ್ ವ್ಯತ್ಯಾಸ ಅಂತ ತಿಳ್ಕೊಂಡ್ರೆ ಅವಾಗ ನಿಮಗ್ ಗೊತ್ತಾಗುತ್ತೆ. ಆ, ಭಕ್ತಿ ಯೋಗದಲ್ಲಿ ನಾನು ಬೇರೆ ದೇವ್ರು ಬೇರೆ ಅಂತ ಇರುತ್ತೆ. ಆ, ಜ್ಞಾನ ಯೋಗದಲ್ಲಿ ನಾನು ಅವನು ಒಂದೇ ಅಂದ್ರೆ ಒಂದೇ ನನಗೂ ಅವನಿಗೂ ಡಿಫ್ರೆನ್ಸ್ ಇಲ್ಲ, ನಾನು ಅವನೇ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಜ್ಞಾನಿಗಳಿಗೆ. ಅಷ್ಟೇ ವ್ಯತ್ಯಾಸ. ಅಷ್ಟೇ ಅಷ್ಟೇ. ಥ್ಯಾಂಕ್ ಯು. ಮುಂದೆ ಸಂತೋಷ್ ಕುಮಾರ್, ಕ್ರಿಯಾಯೋಗ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಇವತ್ತು ನಾನು ಒಂದು ಭಗವದ್ಗೀತೆಯ ಒಂದು ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ. ಈ ಶ್ಲೋಕ 4.11 ಏನ್ ಹೇಳುತ್ತೆ ಅಂದ್ರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಂಸದೈವ ಭಜಾಮ್ಯಹಂ ಮಮ ವರ್ತಮಾನಂತೀತ ಮನುಷ್ಯ ಪಾರ್ಥ ಸರ್ವಶಃ ಅಂದ್ರೆ ಯಾರು ಹೇಗೆ ನನ್ನನ್ನು ಆಶ್ರಯಿಸಿದ್ರು ಅವ್ರನ್ನ ನಾನು ಹಾಗೇ ಅನುಗ್ರಹಿಸ್ತೀನಿ ಓ ಅರ್ಜುನ. ಮತ್ತೆ ಸರ್ವ ಪ್ರಕಾರಗಳಿಂದ ನನ್ನನ್ನ ಯಾರು ಅನಿಸ್ತಾರೋ ಅವ್ರಿಗೆ ನಾನು ಆಶ್ರಯ ಕೊಡ್ತೀನಿ ಅಂತ. ಅಂದ್ರೆ ಈಗ ನಾವಿಲ್ಲಿ ಮಾಡ್ತಾ ಇದೀವಲ್ಲ, ಕರ್ಮಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು, ಮತ್ತೆ ಕ್ರಿಯಾಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಯಾವ ಮಾರ್ಗದಿಂದ ಆದ್ರೂ ಬನ್ನಿ ಅವ್ರಿಗೆ ನಾನು ಅನುಗ್ರಹಿಸ್ತೀನಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯ 4:11 ಹೇಳ್ತಾನೆ. ಇದನ್ನ ಹೇಳ್ತಾ ನನ್ನ ಕ್ರಿಯಾಯೋಗದ ಒಂದು ಟಾಪಿಕ್ ನ ಶುರು ಮಾಡ್ತೀನಿ. ಕ್ರಿಯಾಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಗೊತ್ತು, ಕ್ರಿಯೆ ಮಾಡೋದು. ಈಗ ಕ್ರಿಯೆ ಹೇಗ್ ಮಾಡ್ತೀನಿ ನಾನು? ನನ್ನ ಕೈ ಕಾಲಾಡ್ತಾ ಇದೀನಿ, ಈಗ ಮಾತಾಡ್ತಾ ಇದ್ದೀನಿ, ನನ್ನ ಪ್ರಾಣಶಕ್ತಿ ಸಂಚಾರ ಆಗ್ತಾ ಇದೆ ನನ್ನ ದೇಹದಲ್ಲಿ, ಇದು ಕ್ರಿಯಾಯೋಗ. ಈ ಕ್ರಿಯಾಯೋಗದಿಂದ ನನಗೆ ಏನು ಉಪಯೋಗ, ನಾನು ಹೇಗೆ ಅದರಿಂದ ಕ್ರಿಯಾಯೋಗ ನಾನು ನಿಯಂತ್ರಣ ಮಾಡ್ತೇನೆ ಅನ್ನೋದಕ್ಕೆ ಮುಂಚೆ ಕ್ರಿಯಾಯೋಗ ಅಂದ್ರೆ ಅಂತ ತಿಳ್ಕೊಳ್ಳೋಣ. ಗುರು ಪರಂಪರೆಯಿಂದ ಗುರು ಯಾರು, ಅದಕ್ಕೆ ಮೂಲ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಅದರ ದೇವತೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ನಾವು ಶುರು ಮಾಡೋದ್ವಿ ನಾರಾಯಣ ಪರಂಪರೆ ಮತ್ತೆ ಸದಾಶಿವನ ಪರಂಪರೆ. ನಾರಾಯಣ ಪರಂಪರೆ ಅಂದ್ರೆ ಜ್ಞಾನ ಪರಂಪರೆ. ಅದು ಹೇಗೆ ಅಂದ್ರೆ ಬ್ರಹ್ಮಾಜಿ, ನಾರಾಯಣದಿಂದ ಬ್ರಹ್ಮಾಜಿಗೆ ಬಂತು, ಬ್ರಹ್ಮಾಜಿಯಿಂದ ಅದು ಮತ್ತೆ ದದೀಶಿ ಮಹರ್ಷಿಗಳು, ಅಲ್ಲಿಂದ ಮತ್ತೆ ವೇದವ್ಯಾಸರು, ಹಾಗೆ ಅದು ಗುರು ಪರಂಪರೆಯಲ್ಲಿ ಬಂತು. ಸದಾಶಿವನಿಂದ ಏನಾಯ್ತು, ಯೋಗ ಪರಂಪರೆ ಬಂತು. ಈ ಯೋಗ ಪರಂಪರೆಯಲ್ಲಿ ಅದೇ ಬ್ರಹ್ಮಾಜಿಗೆ ಬಂತು, ಬ್ರಹ್ಮಾಜಿಯಿಂದ ದದೀಚಿ ಮಹರ್ಷಿಗೆ ಬಂತು, ದದೀತಿ ಮಹರ್ಷಿಯಿಂದ ಪತಂಜಲಿ ಮಹರ್ಷಿಗೆ ಬಂತು, ಪತಂಜಲಿ ಮಹರ್ಷಿಯಿಂದ ಅದು ಹಾಗೆ ಕಂಟಿನ್ಯೂ ಆಯ್ತು. ಇನ್ನು ನಾವಿಲ್ಲಿ ಮುಖ್ಯವಾಗಿ ಕ್ರಿಯಾಯೋಗ ಅಂತಂದ್ರೆ ನಾವು ದದೀಚಿ ಮಹರ್ಷಿಗಳನ್ನ ಬಿಡೋ ಹಾಗೆ ಇಲ್ಲ. ಅದಕ್ಕೆ ನಾನೊಂದು ಕಥೆ ಮುಖಾಂತರ ಹೇಳ್ತೀನಿ. ದದೀಚಿ ಮಹರ್ಷಿಗಳು ಸಾಕ್ಷಾತ್ ಶಿವನ ಒಂದು ಅವತಾರನೇ. ಒಮ್ಮೆ ಏನಾಗುತ್ತೆ, ದದೀಚಿ ಮಹರ್ಷಿಗಳು ತಪಸ್ ಮಾಡ್ಬೇಕಾದ್ರೆ ದೇವತೆಗಳು ತಮ್ಮ ಆಯುಧಗಳನ್ನ ತಂದು ಕೊಡ್ತಾರೆ ಅವ್ರಿಗೆ, ನೀವು ಇದನ್ನ ಎಲ್ಲಾದ್ರೂ ಬಚ್ಚಿಡಿ, ರಾಕ್ಷಸರು ನಮ್ಮನ್ನ ತುಂಬಾ ಇದ್ ಮಾಡ್ತಾ ಇದಾರೆ ಅಂತ. ಅವಾಗ ದದೀಚಿ ಮಹರ್ಷಿಗಳು ಏನ್ ಮಾಡ್ತಾರೆ, ಅದನ್ನ ಉದ್ಧರಣೆಯಲ್ಲಿ ಹಾಕೊಂಡು ನುಂಗ್ಬಿಡ್ತಾರೆ. ಅವ್ರು ಬಂದು ಎಲ್ಲಾ ಕಡೆ ಹುಡುಕ್ತಾರೆ, ಅವ್ರಿಗೇನು ಸಿಗಲ್ಲ, ಹೊರಟೋಗ್ತಾರೆ. ಮತ್ತೆ ದೇವತೆಗಳು ಬಂದು, ಮಹರ್ಷಿಗಳೇ ನಮ್ಮ ಆಯುಧಗಳನ್ನ ಕೊಡಿ ಅಂತ ಕೇಳಿದಾಗ ಮಹರ್ಷಿಗಳು ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಆಯುಧಗಳನ್ನ ನಾನು ನುಂಗ್ಬಿಟ್ಟಿದ್ದೀನಿ, ಇದು ನನ್ನ ಬೆನ್ನುಲುಬನ್ನೇ ತಗೊಳ್ಳಿ ನೀವು ಅಂತ. ಆಗ ತಮ್ಮ ಬೆನ್ನುಲುಬಿಂದ ವಜ್ರಾಯುಧ ಮಾಡಿ, ಅಂದ್ರೆ ಆ ಆಯುಧಗಳಿಗೆಲ್ಲ ತುಂಬಾ ಶಕ್ತಿ ಬಂದ್ಬಿಡುತ್ತೆ. ಈ ವಜ್ರಾಯುಧ ಇರ್ಬೋದು, ಇನ್ನೊಂದು ಏನೇ ಆಯುಧಗಳ ದೇವತೆಗಳಿಗೆ ಅಂದ್ರೆ ತಗೊಂಡಿದ್ದಾರೆ, ಅದೆಲ್ಲ ದದೀಚಿ ಮಹರ್ಷಿಗಳ ಒಂದು ಇದು. ಆ ಬೆನ್ನುಲುಬಿನ ಸಂಕೇತವಾಗಿ ನಾವು ಯಾವಾಗ ದದೀಚಿ ಮಹರ್ಷಿಗಳನ್ನ ಮರೆಯೋಗೆ ಆಗಿಲ್ಲ. ಯಾಕಂದ್ರೆ ಕ್ರಿಯಾಯೋಗದ ಮೂಲ ಒಂದು ಋಷಿ ಅಂತಂದ್ರೆ ದದೀಚಿ ಮಹರ್ಷಿಗಳು. ಯಾಕಂದ್ರೆ ನಾವು ಬೆನ್ನು ಮೂಳೆಯ ಮುಖಾಂತರ ಸುಷುಮ್ನ ನಾಡಿಯಿಂದ ನಮ್ಮ ಪ್ರಾಣವನ್ನ ಪ್ರವಾಹ ಮಾಡ್ತೀವಿ. ಹೀಗೆ ಇದರ ಗುರು ದದೀಚಿ ಮಹರ್ಷಿಗಳು, ದದೀಚಿ ಮಹರ್ಷಿಗಳಿಂದ ಅದು ಮತ್ತೆ ಪತಂಜಲಿ ಮಹರ್ಷಿಗಳ ಮುಖಾಂತರ ಆ ಯೋಗ ಕ್ರಿಯೆಯಲ್ಲಿ ಬರೋದು ಶುರು ಆಯ್ತು. ಇನ್ನು ದೇವತೆ ಆಗಿ ತಗೋಬೇಕಾದ್ರೆ ಇದಕ್ಕೆ ದೇವತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯನಿಗೆ 6 ಮುಖಗಳು, 6 ಚಕ್ರಗಳನ್ನ ಸೂಚಿಸ್ತವೆ ನಮ್ಮ ದೇಹದಲ್ಲಿ ಇರುವಂತದ್ದು. ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಆಜ್ಞಾ, ಮತ್ತೆ ಮಣಿಪುರ, ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ. ಈ 6 ಚಕ್ರಗಳನ್ನ ಸಂಕೇತವಾಗಿ ನಾವು ಸುಬ್ರಹ್ಮಣ್ಯನ ನೋಡಬಹುದಲ್ಲಿ. ಅಂದ್ರೆ ಸುಬ್ರಹ್ಮಣ್ಯ ದೇವತೆ ಆಗಿರೋದ್ರಿಂದ, ಮತ್ತೆ ಸುಬ್ರಹ್ಮಣ್ಯನ ವೇಲು ಬಂದು ನಮ್ಮ ಬೆನ್ನು ನಿಲುಬಿನ ಸಂಕೇತ ಅಂತಾನು ಹೇಳ್ತಾರೆ ಗುರುಜಿ. ಮತ್ತೆ ಸುಬ್ರಹ್ಮಣ್ಯನ ನವಿಲಿದೆಯಲ್ಲ, ಅದು 1000 ಕಣ್ಣುಗಳು, ಜ್ಞಾನದ ಸಂಕೇತ. ಹೀಗೆ ಸುಬ್ರಹ್ಮಣ್ಯನ ನಾವು ಸರ್ಪರೂಪದಲ್ಲಿ ಪೂಜೆ ಮಾಡೋದ್ರಿಂದ ನಾವು ನಮ್ಮ ದೇಹದಲ್ಲಿ ಆ ಒಂದು ಸುಷುಮ್ನ ನಾಡಿ ಸರ್ಪಾಕಾರದಲ್ಲಿ ಇಡ, ಪಿಂಗಾಳ, ಸುಷುಮ್ನ 3 ನಾಡಿನು ಆ ಸರ್ಪದ ರೂಪದಲ್ಲಿ ನಮ್ಮ ಬೆನ್ನು ಮೂಳೆಯಲ್ಲಿ ಅದು ಏನದು ಮೈಂಡ್ ಒಂದು ಇದವರೆಗೂ ಕನೆಕ್ಟ್ ಆಗಿರುತ್ತೆ, ಬುದ್ಧಿ ಬ್ರೈನ್ ವರೆಗೂ ಕನೆಕ್ಟ್ ಆಗಿರುತ್ತೆ. ಸೊ ಹೀಗೆ ಇದರ ದೇವತೆ ಯಾರು ಅಂತ ತಿಳ್ಕೊಂಡ್ವಿ. ಇನ್ನು ಈಗ ಪ್ರಾಣಶಕ್ತಿ ನಿಯಂತ್ರಣ ಮಾಡೋದು ಹೇಗೆ ಅಂತ ನಮ್ಗೇನಾಗುತ್ತೆ, ಸಡನ್ ಆಗಿ ಸಿಟ್ಟು ಬಂದಾಗ ಏನಾಗ್ಬಿಡುತ್ತೆ, ನಮ್ಗೆ ಬ್ರೀತಿಂಗ್ ಮಾಡಕ್ಕಾಗಲ್ಲ. ಬ್ರೀತಿಂಗ್ ಜೋರಾಗಿ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಕೋಪ ಬಂದಾಗ ಏನ್ ಮಾಡ್ತೀವಿ, ಮನಸ್ಸನ್ನ ನಿಯಂತ್ರಣ ಮಾಡಕ್ಕಾಗಲ್ಲ.
ಹಾಗೆ ಏನ್ ಮಾಡ್ಬೇಕು, ನಾವು ಪ್ರಾಣಶಕ್ತಿಯನ್ನ ನಿಯಂತ್ರಣ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ನಾವು ಕ್ರಿಯಾಯೋಗದ ಮುಖಾಂತರ ತಿಳ್ಕೊಳ್ಬಹುದು. ನಮಗ್ ಸುಖ ದುಃಖ ಹೇಗೆ ನಾವು ದೇಹನ ನಡೆಸೋದಕ್ಕೆ ಮನಸ್ಸನ್ನು ನಡೆಯೋದಕ್ಕೆ ಪ್ರಾಣ, ಆ ಪ್ರಾಣ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಜೀವಾತ್ಮ ಪರಮಾತ್ಮನ ಏಕತ್ವವನ್ನ ಕ್ರಿಯಾಯೋಗದ ಮೂಲಕ ನಾವು ಪಡಿಬಹುದು ಅನ್ನೋದು ಒಂದು ಉದಾಹರಣೆ. ಅದು ಹೇಗೆ ಅಂತಂದ್ರೆ, ಈಗ ನಮ್ಮಲ್ಲಿ 6 ಚಕ್ರಗಳಿದ್ದಾವೆ. 6 ಚಕ್ರಗಳಲ್ಲೂ ಒಂದೊಂದು ಚಕ್ರ ಒಂದೊಂದು ಎಲ್ಲ ಈ ಪ್ರಪಂಚದಲ್ಲಿ ನಮ್ಮಲ್ಲಿ 17 ಲೋಕ ಇದೆ ಅಂತ ನಾವೇನ್ ಹೇಳ್ತೀವಿ, 14 ಲೋಕ ಏನೇ ಅಂತ ಹೇಳಿ, ಅದೆಲ್ಲ 6 ಚಕ್ರಗಳಲ್ಲಿ ಆ ಒಂದು ಲೋಕದ ಅನುಭವವನ್ನು ಪಡಿಬಹುದು. ಆ ಒಂದು ಮೂಲ ಮಂತ್ರ ಪಠನೆ ಮಾಡೋದಕ್ಕಾಗ್ಲಿ, ಅಥವಾ ನಮ್ಮ ಪ್ರಾಣ ಶಕ್ತಿಯನ್ನ ನಾವು ನಿಧಾನವಾಗಿ ಮೂಲಾಧಾರದಿಂದ ಆಗ್ನೇಯಚಕ್ರದವರೆಗೂ ತಗೊಂಡ್ಬರೋವಾಗ ಏನಾಗುತ್ತೆ ಅಂತಂದ್ರೆ, ಆ ಒಂದು ಚಕ್ರಗಳಲ್ಲಿ ಅಲ್ಲಾಗಿರುವಂತ ಬ್ಲಾಕೇಜಸ್ ಏನಿದೆ, ನಮ್ಮ ಒಂದು ವಾಸನೆಗಳೇನಿದೆ, ಅದೆಲ್ಲ ಕ್ಷಯ ಆಗ್ತಾ ಬರುತ್ತೆ. ಹೀಗೆ ನಾವು ಪ್ರಾಣ ಶಕ್ತಿಯನ್ನ ಪ್ರವಾಹ ಮಾಡ್ತಾ ಅದನ್ನ ಮೇಲೆ ತರ್ತಾ ಏನಾಗುತ್ತೆ, ನಮ್ಮಲ್ಲಿ ವೈರಾಗ್ಯ ಮೂಡುತ್ತೆ. ವೈರಾಗ್ಯ ಯಾವ್ದ್ರಲ್ಲಿ ಮೂಡುತ್ತೆ ಅಂದ್ರೆ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಮಿಥ್ಯ, ಈ ಒಂದು ವಿದ್ಯೆ ನಮ್ಗೆ ಇದು ಗೊತ್ತಾಗುತ್ತೆ. ನಾವೇನ್ ಮಾಡ್ತಾ ಇದೀವಿ, ಏನಿದೆ, ಇದೆಲ್ಲ ಪ್ರಾಣದ ಒಂದು ಶಕ್ತಿಯಿಂದ ಗೊತ್ತಾಗತ್ತೆ, ಪ್ರಾಣ ಶಕ್ತಿ ನಿಯಂತ್ರಣ ಮಾಡಿದಾಗ. ಸೊ ಇನ್ನು ನಾವು ಈ ಸುಷುಮ್ನ ನಾಡಿಗೆ ಮತ್ತೆ ಇಡಾ ಪಿಂಗಾಳ ಅಂತ ಹೇಳಿದ್ರೆ, ಇಡಾ ಪಿಂಗಾಳ ಬಂದ್ಬಿಟ್ಟು, ಇಡಾ ಅಂತಂದ್ರೆ ಅದು ಇನ್ವರ್ಡ್ ಮೂವ್ಮೆಂಟ್ ಆಫ್ ಪ್ರಾಣನ ಏನ್ ಮಾಡುತ್ತೆ, ತಗೊಳುತ್ತೆ. ಪಿಂಗಾಳ ಬಂದ್ಬಿಟ್ಟು ಔಟ್ವರ್ಡ್ ಮೂವ್ಮೆಂಟ್. ಈ ಸುಷುಮ್ನ ನಾಡಿ ಏನಾದ್ರೆ ಪ್ರಾಣನ ಮೇಲ್ಗಡೆ ತಗೊಂಡು ಹೋಗು. ನಾವು ಯಾವಾಗ ಏನ್ ಮಾಡ್ತೀವಿ, ಅವಿದ್ಯೆಯಿಂದ ಏನ್ ಮಾಡ್ತೀವಿ, ನಾವು 3 ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವಾಗ ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ. ಊಟ ಮಾಡು, ನಿದ್ದೆ ಮಾಡು, ಮೈಥುನ, ಇಷ್ಟೇ ಆಗುತ್ತೆ. ಯಾವಾಗ ನಾವು ನಮ್ಮ ಪ್ರಾಣ ಶಕ್ತಿಯನ್ನ ಸಹಸ್ರಾರವರೆಗೂ ತಗೊಂಡು ಹೋಗ್ತೀವೋ, ಆಗ ನಮಗೆ ಶಿವ ಮತ್ತೆ ಶಕ್ತಿಯನ್ನ ಸಹಸ್ರದಲ್ಲಿ ಸೇರಿಸಿದಾಗ ಆತ್ಮಜ್ಞಾನದ ಅರಿವು ಮೂಡುತ್ತೆ. ಅದನ್ನ ಸಾಧಿಸೋದಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಸಾಧನೆಯನ್ನ, ಈ ಒಂದು ಯೋಗವನ್ನ ಕ್ರಿಯಾಯೋಗದ ಮೂಲಕ ಅದನ್ನ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಷ್ಟು ನಿಮಿಷ ಆಯ್ತು? ಕರೆಕ್ಟ್ ಆಗಿ 7 ನಿಮಿಷ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ತೀನಿ. ಅಂದ್ರೆ ಇನ್ನೂ ಇತ್ತು ಹೇಳೋದಕ್ಕೆ, ಆದ್ರೆ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಬಟ್ ಏನಾಗುತ್ತೋ ಅದನ್ನ ಯಾರು ಹೇಳೋದು ರಿಪೀಟ್ ಮಾಡಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳೋಣ ಅಂತ ಹೇಳಿದೆ. ಚೆನ್ನಾಗಿತ್ತು. ಸುಮಾರು ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡಿದೀರಾ. ಅದರಲ್ಲಿ ನಿಮ್ಮ ಫೇವ್ರೆಟ್ ಸ್ಟೋರಿ ಕೂಡ ಕವರ್ ಮಾಡಿದೀರಾ. ಯು ಆರ್ ಫೇಮಸ್ ಫಾರ್ ದಟ್ ಆಲ್ವೇಸ್. ಓಕೆ ಮೇಡಮ್, ಉಮಾ ಮೇಡಮ್, ಎವ್ಯಾಲ್ಯೂಯೇಷನ್ ಹೇಳಿ, ನೀವೇ ಮಾಡಿಪ್ಪ. ಅದೇ ನಾನು ಹೇಳ್ದೆ, ನನ್ಗೆ ಅನ್ಸದಷ್ಟು. ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು ಯಾರು. ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ಈ ನನ್ಗೆ ಒಂದು ಕ್ಲಿಯರ್ ಆಗ್ಲಿಲ್ಲ, ಸಂತೋಷ್ ಅವ್ರೆ, ನಾನ್ ಪ್ರಶ್ನೆ ಕೇಳ್ಬೋದಾ? ಇಡಾ ಪಿಂಗಳ 2 ಅದೇನೋ ಹೇಳಿದ್ರಿ ನೀವು, 2 ನಾಡಿಗಳು. ಈಗ ಏನಾಗುತ್ತೆ ಅಂದ್ರೆ, ಇಡಾ ಪಿಂಗಳ ಮತ್ತೆ ಈ ಸುಷುಮ್ನ ನಾಡಿ 3 ಸರ್ಪಾಕಾರದಲ್ಲಿ ನಮ್ಮ ಬೆನ್ನು ಮೂಳೆಯಲ್ಲೇ ಇರುತ್ತೆ. ಇಡಾ ಅನ್ನೋದೇನು ಅಂತಂದ್ರೆ, ಹೊರಗಡೆ ಇರುವಂತ ಒಂದು ಶಕ್ತಿ, ಅದೇ ಆ ಪ್ರಾಣ ಶಕ್ತಿಯನ್ನ ಒಳಗಡೆ ತಗೊಳುತ್ತೆ. ಅಂದ್ರೆ ಇನ್ವರ್ಡ್ ಮೂವ್ಮೆಂಟ್ ತಗೋಬೇಕು ನಾವು. ಇಡಾ ಅಂತಂದ್ರೆ ಇನ್ವರ್ಡ್ ಮೂವ್ಮೆಂಟ್, ಪಿಂಗಾಳ ಅಂತಂದ್ರೆ ಔಟ್ವರ್ಡ್ ಮೂವ್ಮೆಂಟ್. ನಾವು ಯಾವಾಗ ಹೊರಗೂ ಪ್ರಾಣಶಕ್ತಿ ಸಂಚಾರ ಮಾಡುತ್ತೋ, ಆ ಒಂದು ಇನ್ವರ್ಡ್ ಮೂವ್ಮೆಂಟ್, ಔಟ್ವರ್ಡ್ ಮೂವ್ಮೆಂಟ್ ಅನ್ನ ಮೇಲೆ ತಗೊಂಡು ಹೋಗೋದು ಇದು ಯಾವ್ದು, ಸುಷುಮ್ನ ನಾಡಿ, ಅದನ್ನ ಬ್ರಹ್ಮನಾಡಿ ಅಂತಾನು ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಬ್ಲಾಕೇಜಸ್ ಎಲ್ಲ ಇರೋ, ಯಾರಾದ್ರೂ ಏನೋ ಕೇಳಿದ್ರ, ಈ ಬ್ಲಾಕೇಜಸ್ ಎಲ್ಲ ಏನಿದೆ ಅಂತಂದ್ರೆ, ಅದೆಲ್ಲ ಆ ಚಕ್ರಗಳಲ್ಲಿ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತ ಇಂಪ್ರೆಷನ್ಸ್ ಎಲ್ಲ ಅಲ್ಲಿ ಇರುತ್ತೆ. ನಾವು ಯಾವಾಗ ಪ್ರಾಣ ಶಕ್ತಿಯನ್ನ, ಅಂದ್ರೆ ಸಮಾಧಾನವಾಗಿ ನಿಧಾನವಾಗಿ ಆ ಒಂದು ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ವಾಸನಾ ಕ್ಷಯ ಆಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಜ್ಞಾನ ಯೋಗಕ್ಕೆ ರೆಡಿ ಆಗ್ತೀವಿ. ಅಂದ್ರೆ ಮೋರ್ ಈ ಕ್ರಿಯಾಯೋಗ, ಕರ್ಮಯೋಗ, ಭಕ್ತಿಯೋಗ ಇವೆಲ್ಲವೂ ನಮ್ಮ ಚಿತ್ತಶುದ್ಧಿಗೋಸ್ಕರ ಇರೋದು. ಅದನ್ನ ಪಡ್ಕೊಂಡು ನಾವು ನಮ್ಮ ಇವರು ಜನಕರಾಜರ ತರ ರೆಡಿ ಆಗಿದ್ದಾಗ, ಗುರುಜಿ ತರ ಇವ್ರು ಬರ್ತಾರೆ, ಅಷ್ಟವಕ್ರವ್ರು ಬಂದು ಎಷ್ಟು ಒಂದು ಮಾತಿಂದ ಅವ್ರಿಗೆ ಆತ್ಮಜ್ಞಾನ ಬರುತ್ತಲ್ಲ, ಆ ತರ ನಮ್ ಗುರುಜಿ ಬಂದು ನಮ್ಗೆ ಜ್ಞಾನ ಕೊಡ್ತಾರೆ. ಚೆನ್ನಾಗಿ ಹೇಳಿದ್ರಿ, ವೆರಿ ನೈಸ್. ಪ್ರಶ್ನೆ ಯಾರಾದ್ರೂ ಕೇಳೋದಿದ್ರೆ ಕೇಳ್ಬೋದು. ರಾಘವ್ಜಿ, ಏನಾದ್ರೂ ಪ್ರಶ್ನೆ ಇದೆಯಾ? ರಾಘವ್ಜಿ ಬಂದ್ರ ಫೈನಲಿ? ಓಕೆ, ಬಂದ್ರು ಫೈನಲಿ.
ಪ್ರಶ್ನೆ ಏನು ಇಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ಸ್ಪೀಕರ್ ಹೋಗೋಣವಾ ಮೇಡಮ್? ಉಮಾ ಮೇಡಮ್. ಶಾರದಾ ಮೇಡಮ್, ಕರ್ಮಯುಗ. ಮೇಡಮ್ ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಾ ಇರೋದು? ಹಾ, ಕೇಳಿಸ್ತಾ ಇದೆ. ಶುರು ಮಾಡ್ಲಾ? ಹಾ, ಶುರು ಮಾಡಿ. ಹರಿ ಓಂ ಎಲ್ಲರಿಗೂ. ಪ್ರಭುಜಿ ಅವರ ಚರಣಗಳಿಗೆ ವಂದಿಸುತ್ತಾ ನನ್ನ ಇವತ್ತಿನ ದಿವಸದ ವಿಷಯನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಈಗ ಸುಮಾರು ನನಗಿಂತ ಮುಂಚೆ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ನಾನು ಸೀದಾ ಕರ್ಮಯೋಗಕ್ಕೆ ಬರ್ತೀನಿ. ಕರ್ಮಯೋಗದಲ್ಲೇನೆ ಎಲ್ಲಾನು ಬರುತ್ತೆ. ಈಗ 4 ಹೇಳ್ತಾರೆ, ಕಾಯ, ವಾಚ, ಮನಸ, ಬುದ್ಧಿಯ ಅಂತ 4 ಇದನ್ನ ಉಪಯೋಗಿಸ್ಕೊಂಡು ನಾವು ಯಾವ ಕ್ರಿಯೆಗಳನ್ನ ಮಾಡಿದ್ರು ಅದೆಲ್ಲಾನು ಕರ್ಮಯೋಗದ ಕೆಳಗೇನೆ ಬರುತ್ತೆ. ಆದ್ರೆ ಇಲ್ಲಿ ಜಾಸ್ತಿ ನಾವು ಕರ್ಮಯೋಗ ಅಂತಂದ್ರೆ ನಾವು ದೈಹಿಕವಾಗಿ ಮಾಡುವ ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಕರ್ಮಯೋಗ ಅಂತಂದ್ರೆ ಮೊದಲಿಗೆ ಕರ್ಮ ಎಂದ್ರೇನು ಅಂತ ತಿಳ್ಕೊಳ್ಳೋಣ. ಕರ್ಮ ಅಂತಂದ್ರೆ ಯಾವುದೇ ನಾವು ಮಾಡುವ ಕೆಲ್ಸನ ಕರ್ಮ ಅಂತ ಹೇಳ್ತೀವಿ. ಆಮೇಲೆ ಇದ್ರಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗ ನಾವು ಒಂದು ಮೆಷಿನ್ ಕೆಲಸ ಮಾಡುತ್ತೆ, ಒಂದು ಕಾರು ಕೆಲಸ ಮಾಡುತ್ತೆ, ನಾವು ಕೆಲಸ ಮಾಡ್ತೀವಿ, ಎಲ್ಲಾನು ಒಂದೇ ಕರ್ಮ ಅಂತ ಕ್ಯಾಟಗರಿಗೆ ಬರುತ್ತಾ ಅಂತ ಪ್ರಶ್ನೆ ಬರ್ಬೋದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ ಕರ್ಮ ಅಂತಂದ್ರೆ ಇದರಲ್ಲಿ ಕರ್ಮವನ್ನ ಯಾರಾದ್ರೂ ಒಬ್ರು ಅಂದ್ರೆ ಚೈತನ್ಯ ಇರುವ ಅವರು ಮಾಡುವಂಥದ್ದು. ಆಮೇಲೆ ಇದರಲ್ಲಿ ಒಂದು ಡೂಯರ್ಶಿಪ್ ಅಂದ್ರೆ ಒಂದು ಕರ್ತೃತ್ವ ಭಾವನೆ ಇರುತ್ತೆ ಕರ್ಮದಲ್ಲಿ. ಆಮೇಲೆ ಕರ್ಮದ ಫಲನ ಭೋಕ್ತೃತ್ವನು ಕೂಡ ಇರುತ್ತೆ. ಅದರ ಕರ್ಮದ ಫಲನ ಅನುಭವಿಸೋದು ಕೂಡ ಇರುತ್ತೆ. ಅದಾದ್ಮೇಲಿಂದ ಇದಕ್ಕೆ ಒಳಿತು ಕೆಡುಕುಗಳ ಆಯಾಮ ಕೂಡ ಇರುತ್ತೆ ಕರ್ಮಕ್ಕೆ. ಆಮೇಲೆ ಕರ್ಮ ಫಲ, ಇವಿಷ್ಟು ಕೂಡ ಕರ್ಮದ ಅಂಶಗಳು. ಅವಾಗ್ಲೇನೆ ಅದು ಕರ್ಮ ಅಂತ ಅನ್ಸ್ಕೊಳ್ಳೋದು. ಆಮೇಲೆ ಈಗ ನಾವು ಕರ್ಮಯೋಗ ಅಂದ್ರೆ ಏನು, ಕರ್ಮ ಯೋಗ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇವಾಗ ಏನಾಗುತ್ತೆ, ನಾವು ಯಾವಾಗ್ಲೂ ಹೇಳೋದು ಮನಯೇವ ಕಾರಣಂ ಮನುಷ್ಯಾನಾಂ ಬಂಧ ಮೋಕ್ಷಯೋ ಅಂತ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸೇ ನಮ್ಮನ್ನ ಕಟ್ಟಾಕತ್ತೆ, ಮತ್ತೆ ಮನಸ್ಸೇ ನಮ್ಗೆ ಮೋಕ್ಷಕ್ಕೆ ಸಾಧನ ಕೂಡ ಆಗತ್ತೆ ಅಂತ. ಈಗ ಏನಾಗುತ್ತೆ, ಸ್ವಾರ್ಥದಿಂದ ನಾವು ನಮ್ಮನ್ನ ಈ ದೇಹಕ್ಕೆ ಕಟ್ಟಾಕೊಂಡ್ಬಿಟ್ಟಿರ್ತೀವಿ. ನಾವು ಹುಟ್ಟಿದವಾಗಿಂದ ಈ ದೇಹ ಮನಸ್ಸು ನಮ್ದೇ ಅನ್ಕೊಂಡು ಅದನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ, ಆರಾಮಾಗಿರೋದಕ್ಕೆ ಏನ್ ಮಾಡ್ತೀವಿ, ನಮ್ಮೆಲ್ಲ ಪ್ರಯತ್ನಗಳು ಕೂಡ ಅದ್ರ ಕಡೆಗೇನೆ ಆಗತ್ತೆ. ಓಕೆ, ಯಾವಾಗ ನಾವು ಬರೀ ನಮ್ಮ ದೇಹದ ಕಡೆಗೆ, ನಮ್ಮ ಆಸೆಗಳ ಕಡೆಗೆ, ನಮ್ಮ ಇದ್ರ ಬಗ್ಗೆನೆ ನಾವು ಮಾಡ್ತೀವೋ ಅದೇನಾಗತ್ತೆ, ಅವಾಗ ಅದನ್ನ ಕರ್ಮಿ ಅಂತ ಹೇಳ್ತೀವಿ ನಾವು. ನಮ್ಮ ಆಸೆಗಳನ್ನ ತೀರಿಸ್ಕೊಡೋದಕ್ಕೆ ಅಂತ ಮಾಡಿದಾಗ ಅದು ಏನಾಗುತ್ತೆ, ಕಾಮ್ಯ ಕರ್ಮದ ಕೆಳಗೆ ಬರುತ್ತೆ ಅದು. ಇವಾಗ ನಾವು ಏನಾಗುತ್ತೆ ಅಂದ್ರೆ ಈ ಕರ್ಮದಿಂದ ನಾವು ಈ ಕೆಲಸ ಮಾಡಿದ್ರೆ ಯಾರು ಸುಮ್ನೆ ಇರೋದಕ್ ಸಾಧ್ಯನೇ ಇಲ್ಲ. ಯಾರೇ ಆಗ್ಲಿ, ಆಶ್ರಮದಲ್ಲಾಗ್ಲಿ ಅಥವಾ ಪ್ರಪಂಚದಲ್ಲಾಗ್ಲಿ ಇರ್ಲಿ, ನಾವು ಕಂಟಿನ್ಯೂಸ್ ಆಗಿ ಪ್ರಪಂಚದ ಜೊತೆ ಒಡನಾಡ್ತಾನೆ ಇರ್ಬೇಕು. ಈಗ ಆಶ್ರಮದಲ್ಲಿ ಇದ್ರು ಕೂಡ ನೀವು ನಿತ್ಯ ಕರ್ಮಗಳನ್ನ ಮಾಡ್ಕೊಳ್ತೀರಾ. ಆಮೇಲೆ ಸಂದರ್ಶಕರು ಬರ್ತಾರೆ, ಅಥವಾ ನಿಮ್ಗೆ ಏನಾದ್ರು ಜವಾಬ್ದಾರಿಗಳಿರುತ್ತೆ ಆಶ್ರಮದಲ್ಲಿ. ಹಾಗೆ ಏನಾದ್ರೂ ಒಂದು ನೀವು ಪ್ರಪಂಚದ ಜೊತೆಗೆ ನಾವು ಒಡನಾಡ್ತಾನೆ ಇರ್ತೀವಿ. ಹಾಗೆ ಇರೋದಕ್ಕಂತೂ, ಸುಮ್ನೆ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಕರ್ಮಯೋಗದ ಮುಖ್ಯ ತತ್ವ ಏನು ಅಂದ್ರೆ, ನೀನ್ ಮಾಡೋ ಕೆಲ್ಸನೇನೆ ನಾವು ಅದನ್ನ ಏನು ಅಂದ್ರೆ ಆಧ್ಯಾತ್ಮಿಕಗೊಳಿಸೋದು. ಅವಾಗ ಏನಾಗತ್ತೆ, ನಮ್ಗೆ ದಾರಿ ಸುಲಭ ಆಗತ್ತೆ. ಈಗ ನಮ್ಮ ಈ ಎಲ್ಲಾ ಯೋಗಗಳ ಉದ್ದೇಶ ಕೂಡ ಒಂದೇನೆ, ಅದು ನಮ್ಮ ಮನಸ್ಸಿನ ಚಿತ್ತಶುದ್ಧಿಗೋಸ್ಕರ ಮಾಡೋದು. ಆದ್ರೆ ಭಕ್ತಿ ಯೋಗ ಮತ್ತೆ ರಾಜಯೋಗ ಮತ್ತೆ ಕ್ರಿಯಾಯೋಗ ಎಲ್ಲದನ್ನು ಏನಾಗುತ್ತೆ, ಇದೆಲ್ಲ ಪ್ರೈವೇಟ್ ಪ್ರಾಕ್ಟೀಸಸ್ ಆಗೋಗ್ಬಿಡುತ್ತೆ. ಅಂದ್ರೆ ವ್ಯಕ್ತಿ ತನಗೋಸ್ಕರ ಅಂದ್ರೆ ಒಬ್ಬನೇ ಮಾಡ್ಕೊಳ್ಳೋದಾಗತ್ತೆ. ಆದ್ರೆ ಕರ್ಮಯೋಗದಲ್ಲಿ ಏನಾಗತ್ತೆ, ವ್ಯಕ್ತಿ ಸಮಾಜದ ಜೊತೆಗೆ ಅಥವಾ ಬೇರೆಯವ್ರ ಜೊತೆಗೆ ಅವನು ಒಡನಾಡ್ತಾ ಮಾಡೋದಾಗತ್ತೆ ಇದು ಕರ್ಮ. ಆಯ್ತಾ? ಹಾಗಾಗಿ ಕರ್ಮಯೋಗಕ್ಕೆ ಬಹಳ ಪ್ರಾಮುಖ್ಯತೆ ಸಿಗತ್ತೆ ಇಲ್ಲಿ. ಆಮೇಲೆ ಇದು ಕರ್ಮಯೋಗದಲ್ಲಿ ಕೂಡ ಹಂತಗಳಿವೆ. ಎಲ್ಲಾದು ಏನಾಗುತ್ತೆ, ಮೊದಲಿಗೆ ಏನ್ ಹೇಳ್ತಾರೆ, ಈಗ ನಾವು ಚಿತ್ತಶುದ್ಧಿಗೋಸ್ಕರ ಮಾಡ್ತಾ ಇದ್ದಾಗ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನೀನ್ ಮಾಡೋ ಕೆಲ್ಸ ನಿನಗೂ ಒಳ್ಳೇದಾಗ್ಬೇಕು, ಪ್ರಪಂಚಕ್ಕೂ ಒಳ್ಳೇದಾಗ್ಬೇಕು, ಆ ಭಾವನೆಯಿಂದ ಮಾಡಕ್ ಶುರು ಮಾಡು ಅಂತ ಹೇಳ್ತಾರೆ. ಆಮೇಲಿಂದ ಏನಾಗುತ್ತೆ, 2ನೇ ಸ್ಟೆಪ್ ಏನ್ ಹೇಳುತ್ತಾರೆ, 2ನೇ ಸ್ಟೆಪ್ ಅಲ್ಲಿ ನೀವು
ನೀನ್ ಮಾಡುವ ಕೆಲಸವನ್ನ ಮನಸ್ಸಿಟ್ಟು ಮಾಡು ಅಂತ. ಕಾಯಕವೇ ಕೈಲಾಸ ಅಂತ ತಿಳಿದುಕೊಂಡು ನೀನು ಮನಸ್ಸಿಟ್ಟು ಮಾಡು ಅಂತ. ಈಗ ಮೈಂಡ್ಫುಲ್ನೆಸ್ ಅಂತಾನು ಹೇಳ್ತೀವಿ ನಾವು. ಅಂದ್ರೆ ನೀನ್ ಮಾಡೋ ಕೆಲಸದಲ್ಲಿ ಪೂರ್ತಿ ಮನಸ್ಸನ್ನ ತೊಡಗಿಸ್ಕೊಂಡು ಮಾಡು ಅಂತ. ಇದು ಎರಡನೇದು ಆಗತ್ತೆ. ಮೂರನೇದು ಏನಾಗತ್ತೆ ಅಂತಂದ್ರೆ ಕರ್ಮ ಫಲ ಅಂತ ಏನ್ ಬರುತ್ತೋ ಅದನ್ನ ದೇವ್ರು ಅಂದ್ರೆ ಪ್ರಸಾದ ಅಂತ ಸ್ವೀಕರಿಸೋದು. ಅಂದ್ರೆ ಏನೇ ಇರಲಿ, ಯಾಕಂದ್ರೆ ಕರ್ಮ ಫಲಕ್ಕೆ ನಾವು ಕರ್ಮಣ್ಯೇವ ಅಧಿಕಾರಸ್ಥೆ ಅಂತಾನೆ ಹೇಳೋದು. ಅಂದ್ರೆ ಕರ್ಮ ಮಾಡೋದಕ್ಕಷ್ಟೇ ನಮ್ಗೆ ಅಧಿಕಾರ ಇರೋದು. ಬಟ್ ಕರ್ಮ ಫಲಗಳು ಏನಾಗತ್ತೆ, ಬೇರೆ ಅದರದ್ದು ಬೇರೆ ಎಷ್ಟೊಂದು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತವೆ ನಮ್ಗೆ ಕರ್ಮಫಲ. ಹಾಗಾಗಿ ಕರ್ಮಫಲ ಏನ್ ಬಂದ್ರು ಅದು ಪ್ರಸಾದ ಅಂತ ಸ್ವೀಕರಿಸಿ, ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಏನಾಗುತ್ತೆ, ಇದು ಮೂರನೇ ಹಂತ. ಆಮೇಲಿಂದ ಏನಾಗುತ್ತೆ, ನಾಲ್ಕನೇ ಹಂತ. ಇದ್ರಲ್ಲಿ ಏನಾಗುತ್ತೆ, ನಾವು ಒಂದೊಂದೇ ಹಂತದಿಂದ ವಿಕಸನ ಹೊಂದ್ಕೊಂತಾ ಬರ್ತಾ ಇರ್ತೀವಿ. ಮೊದ್ಲು ಕಾಮ್ಯ ಕರ್ಮದಿಂದ ಏನ್ ಮಾಡ್ತಾ ಇದೀವಿ, ನಾವು ನಿಷ್ಕಾಮ ಕರ್ಮದ ಕಡೆಗೆ ಬರ್ತಾ ಇದೀವಿ. ನಿಷ್ಕಾಮ ಕರ್ಮದಿಂದ ನಾವು ನೈಷ್ಕರ್ಮ್ಯದ ಕಡೆಗೆ ಬರ್ತೀವಿ. ಅಂದ್ರೆ ಕರ್ತೃತ್ವ ತ್ಯಾಗ ಮಾಡೋದು. ಫಸ್ಟ್ ಎರಡನೇ ಸ್ಟೆಪ್ ಫಲ ತ್ಯಾಗ ಮಾಡಿದ್ವಿ. ಇಲ್ಲಿ ಕರ್ತೃತ್ವ ತ್ಯಾಗ ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆನೇ ಇರೋದಿಲ್ಲ ಅಲ್ಲಿ. ಏನಾಗುತ್ತೆ ಅಂತಂದ್ರೆ, ಈಗ ಏನಾಗುತ್ತೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದಳಾದ ಭಾಗ್ಯವ ಹರಿಗೆ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳ್ತಾರಲ್ವಾ. ಹಾಗೆ ಏನಾಗುತ್ತೆ ಅಂದ್ರೆ ಆ ನೈಷ್ಕರ್ಮ್ಯದ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಇದು ನನ್ನದೇನೂ ಇಲ್ಲ, ಇದೆಲ್ಲ ಭಗವಂತ ಕೊಟ್ಟಿರೋದು, ಇದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನೈಷ್ಕರ್ಮ್ಯದ ಹಂತಕ್ಕೆ ನಾವು ತಲುಪ್ತೀವಿ. ಅಲ್ಲಿ ಫಲತ್ಯಾಗನೂ ಇರೋದಿಲ್ಲ, ಮತ್ತೆ ಕರ್ತೃತ್ವ ಭಾವನೆ ಕೂಡ ಇರೋದಿಲ್ಲ. ಅಂದ್ರೆ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಮೂರು ಕೂಡ ಇಂಟಿಗ್ರೇಟ್ ಆಗೋಗಿರುತ್ತೆ. ಆಮೇಲೆ ಇದು ಯೂನಿವರ್ಸ್ ಏನಿರುತ್ತೋ ಅದು ಈ ಇನ್ಸ್ಟ್ರೂಮೆಂಟ್ ಮೂಲಕ ತನ್ನ ಕೆಲಸನ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಇದು ಎಲ್ಲಾನು ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕೆನೆ ಸಂಬಂಧಿತವಾಗಿರುತ್ತೆ ಅವ್ರು ಮಾಡೋ ಕೆಲಸ. ಅವಾಗ ಏನಾಗುತ್ತೆ, ಇಲ್ಲಿ ಕರ್ಮಯೋಗದ ಹಂತಗಳಲ್ಲಿ ನಾವು ಹೋಗ್ತಾ ಇದ್ದಾವಾಗ ನಮಗೆ ಜ್ಞಾನ ಇದ್ರೂನು ಅದು ನಾವು ಹೇಳ್ತೀವಿ, ಇದು ಕರ್ಮಯೋಗದ ಹಂತಗಳು ನಮಗೆ ನಿಧಿಧ್ಯಾಸನ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ನಾವು ನಿಧಿಧ್ಯಾಸನದ ಸ್ಥಿತಿಗೆ ಹೋಗ್ತೀವಿ. ಆಗ ಏನಾಗುತ್ತೆ ಅಂದ್ರೆ, ಏನೇ ಒಂದು ನಮಗೆ ಜ್ಞಾನ ಆದ್ರೂ ನಮ್ಮ ಮನಸ್ಸಿನಲ್ಲಿ ಅದು ಅರಿವು ಮೂಡುತ್ತೆ. ಅವಾಗ ಏನಾಗುತ್ತೆ, ಇದು ಏಕತ್ವದ ಭಾವನೆ ಉಂಟಾಗತ್ತೆ. ಆವಾಗ್ಲೇ ನಾವು ನೈಷ್ಕರ್ಮ್ಯಕ್ಕೆ ಹೋಗೋದು. ಇದೆಲ್ಲಾನು ಕೂಡ ಹಂತಗಳಾಗತ್ತೆ ಒಂದೊಂದೇ. ಈಗ ನಾವು ಕಾಮ್ಯ ಕರ್ಮದ ಉದಾಹರಣೆ ಅಂದ್ರೆ, ಇವಾಗ ನಾವು ದಿನನಿತ್ಯದ ಮಾಡೋ ಕೆಲ್ಸಗಳೆಲ್ಲ ಕಾಮ್ಯ ಕರ್ಮದ ಕಡೆಗೆ ಬರುತ್ತೆ. ನಿಷ್ಕಾಮ ಕರ್ಮ ಅಂತಂದ್ರೆ, ಇವಾಗ ನಾವು ಎಷ್ಟೊಂದ್ ಜನ 7 ನಿಮಿಷ ಆಯ್ತು. 7 ನಿಮಿಷ ಆಯ್ತಾ ಬಿಡು. ಓಕೆ. ನಿಷ್ಕಾಮ ಕರ್ಮ ಅಂತಂದ್ರೆ ಏನಾಗುತ್ತೆ, ಲೋಕ ಕಲ್ಯಾಣಕ್ಕೆ ಅಂತ ಮಾಡೋದು, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡೋದಾಗೋದಿಲ್ಲ. ನೈಷ್ಕರ್ಮ್ಯ ಅಂದ್ರೆ ಕರ್ತೃತ್ವ ಭಾವನೆಯನ್ನು ಬಿಟ್ಬಿಟ್ಟಿರ್ತೀವಿ ನಾವು. ಇವಾಗ ಗಾಂಧೀಜಿ ಅಥವಾ ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರೆಲ್ಲ ಕೂಡ ನಿಷ್ಕಾಮ ಯೋಗಿಗಳು ಅಂತಾನೆ ಹೇಳ್ತಾ ಇದ್ದಿದ್ದು ಅವರು. ಯಾಕಂದ್ರೆ ಅವರು ಲೋಕ ಕಲ್ಯಾಣಕ್ಕೋಸ್ಕರನೇ ಕೆಲಸ ಮಾಡ್ತಿದ್ರು. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸಮಯ ಕರೆಕ್ಟ್ ಆಗಿ ಮಾಡಿದೀರಾ, ಒಂದು 10 ಸೆಕೆಂಡ್ ಜಾಸ್ತಿ ತಗೊಂಡಿದ್ದೀರಾ ಅಷ್ಟೇ. ಓಕೆ. ಸೆಲ್ಫ್ ಅವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ಮೇಡಮ್. ನನ್ಗೆ ಅಂದ್ರೆ ನಾನು ಎಲ್ಲ ಅಂಶಗಳನ್ನ ಕವರ್ ಮಾಡಿದೆ. ಬಟ್ ಏನೋ ಗೊತ್ತಿಲ್ಲ, ಅಷ್ಟು ಸಮಾಧಾನ ಅನ್ಸ್ಲಿಲ್ಲ ನನಗೆ ಮಾಡಿದ್ದು ಇದು ನಾ ಮಾತಾಡಿದ್ದು ಇವತ್ತು. ಇಲ್ಲ, ನಮ್ಗೆಲ್ಲ ಓಕೆ ಇತ್ತು. ಉಮಾ ಮೇಡಮ್, ನೀವೇನ್ ಹೇಳ್ತೀರಾ? ಇಲ್ಲ, ಚೆನ್ನಾಗೆ ಮಾತಾಡಿದ್ರಿ. ಕರ್ಮಯೋಗ, ನಿಷ್ಕಾಮ ಕರ್ಮ, ಆಮೇಲೆ ಕಾಮ್ಯ ಕರ್ಮ ಕರೆಕ್ಟ್ ಆಗೇ ಹೇಳಿದ್ದೀರಾ. ಎಲ್ಲ ಕವರ್ ಮಾಡಿದ್ದೀರಾ, ಏನು ಕಡಿಮೆ ಏನಾಗಿಲ್ಲ. 7 ನಿಮಿಷದಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಕವರ್ ಮಾಡಿದ್ದೀರಾ. ಒಂದು ಹಾಡನ್ನು ಉದಾಹರಣೆ ಕೊಟ್ಟಿದ್ದೀರಾ, ಪುರಂದರದಾಸರ ಕೀರ್ತನೆನ. ಎಲ್ಲ ಸರಿಯಾಗಿದೆ, ಚೆನ್ನಾಗಿ ಹೇಳಿದ್ದೀರಾ. ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು ಮೇಡಮ್. ಯಾರಾದ್ರೂ? ಶಾರದಾ ಮೇಡಮ್.
ಇಲ್ಲ ಅಂದ್ರೆ ಮುಂದಿನ ಸ್ಪೀಕರ್ಗೆ ಹೋಗ್ಬೋದು. ಮುಂದಿನ ಸ್ಪೀಕರ್ ಹೇಳಿ ಮ್ಯಾಮ್. ಅಂದ್ರೆ ಶಾರದಾ ಮೇಡಮ್, ನಾನೊಂದ್ ಪ್ರಶ್ನೆ. ಹೇಳಿ. ಈಗ ಕರ್ಮ ಯೋಗ ಅಂತ ಹೇಳಿದ್ರಲ್ಲ, ಇವಾಗ ಕರ್ಮ ಯೋಗದಲ್ಲಿ ಅದು ಕರ್ಮ ಯೋಗ ಹೇಗೆ ಯೋಗ ಆಗುತ್ತೆ ಅಂದ್ರೆ, ಕರ್ಮ ಮಾಡ್ತಾ ಇರುವಾಗ ಅದು ಯೋಗ ಅಂದ್ರೆ ಒಂದಾಗೋದು ಭಗವಂತನಲ್ಲಿ. ಈ ಕರ್ಮ ಮಾಡುವಾಗ ಅದು ಹೇಗೆ ಯೋಗ ಆಗೋಕ್ ಸಾಧ್ಯ? ಇದರಲ್ಲಿ ಯೋಗ ಅಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಜ್ಞಾನದ ಅಪ್ಲಿಕೇಶನ್ನೇ ಯೋಗಶಾಸ್ತ್ರ ಅಂತ ಹೇಳೋದು ಗುರುಜಿ ಪೂರ್ಣ ಯೋಗ ದರ್ಶನದಲ್ಲಿ. ಅಂದ್ರೆ ನಾವು ತಿಳ್ಕೊಂಡಿರ್ತೀವಿ, ತಿಳ್ಕೊಂಡಾಗ ನಮ್ದು ಏನಾಗ್ಬಿಡುತ್ತೆ ಅಂದ್ರೆ, ಮೊದಲನೇದು ಏನ್ ಹೇಳೋದು, ಇವಾಗ ಕಾಮ್ಯ ಕರ್ಮದಿಂದ ನಿಷ್ಕಾಮ ಕರ್ಮದ ಕಡೆಗೆ ಇದು ಮಾಡಿ ಅಂತ ಹೇಳಿದಾಗ, ಈಗ ನೀವು ಸೇವೆ ಮಾಡ್ತಾ ಮಾಡ್ತಾ ಏನಾಗತ್ತೆ, ಇವಾಗ ನನ್ಗೋಸ್ಕರ ಮಾಡ್ತಾ ಇದ್ದೀನಿ ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದಾಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ಹಂತವಾಗಿ ಮನಸ್ಸನ್ನ ತಯಾರು ಮಾಡ್ತಾ ಹೋಗುತ್ತೆ ಇದು. ಇವಾಗ ಏನಾಗುತ್ತೆ, ನೀವು ಆ ಕೆಲಸದಲ್ಲೇ ಪೂರ್ಣ ಲೀನವಾದಾಗ ಏನಾಗುತ್ತೆ, ನಾನು ಅನ್ನೋ ಭಾವನೆ, ನಾನ್ ಮಾಡ್ತಾ ಇದ್ದೀನಿ ಭಾವನೆ ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಕೂಡ ಹಂತಗಳು ಹೇಳಿದ್ದಾರೆ. ಮೊದಲನೇದು ಸ್ವಾರ್ಥ ಬಿಟ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ನಿಸ್ವಾರ್ಥದ, ಅಂದ್ರೆ ನನ್ಗೂ ಒಳ್ಳೇದಾಗ್ಬೇಕು, ಪ್ರಪಂಚಕ್ಕೂ ಒಳ್ಳೇದಾಗ್ಬೇಕು. ಯಾಕಂದ್ರೆ ಇದು ಹಂತವಾಗಿ ಅದು ಒಂದಾಗೋದು ಆಗ್ತಾ ಹೋಗುತ್ತೆ. ಇದು ಒಂದೇ ಸಲ ಆಗ್ಬಿಡೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಈಗ ನಾವು ಆಡು ಭಾಷೆಲಿ ಎಷ್ಟೊಂದ್ಸಲ ಅವ್ರು ತುಂಬಾ ದೊಡ್ಡ ಕರ್ಮಯೋಗಿಗಳು ಇವ್ರು ಅಂತೆಲ್ಲ ಹೇಳ್ತಾರೆ. ಈಗ ಯಾರಾದ್ರೂ ತೀರ್ಕೊಂಡಾಗ ಸಾಮಾನ್ಯ ಅವರ ಅಬಿಚುರಿಯಲ್ಲಿ ಏನಾದ್ರು ಹಾಕ್ತಾರಲ್ವಾ ಕಾಲಮ್ ಅಲ್ಲಿ, ಇವ್ರು ದೊಡ್ಡ ಕರ್ಮಯೋಗಿಗಳು ಅಂತ. ಎಷ್ಟೊಂದ್ಸಲ ಅದು ತಪ್ಪು ತಿಳುವಳಿಕೆ ಕೊಡುತ್ತೆ. ಈಗ ಯಾರೋ ದೊಡ್ಡ ಬಿಸ್ನೆಸ್ ಮೆನ್ ಇರ್ಬೋದು, ಅವ್ರು ದೊಡ್ಡ ಬಿಸ್ನೆಸ್ ಹೌಸ್ಗಳನ್ನೆಲ್ಲ ಇದು ಮಾಡಿರ್ಬೋದು, ಆದ್ರೂ ಅವ್ರನ್ನ ಕರ್ಮಯೋಗಿಗಳು ಅಂತ ಹೇಳ್ತಾರೆ. ಬಟ್ ಆದ್ರೆ ಅವರು ಸಮಾಜಕ್ಕೆ, ಪ್ರಪಂಚಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾರ, ಅಂಥವ್ರನ್ನ ನಾವು ಕರ್ಮಯೋಗಿಗಳು ಅಂತ ಹೇಳ್ಬೋದು. ಈಗ ನಾನು ಹೇಳ್ದಾಗೆ ಗಾಂಧೀಜಿ ಮತ್ತೆ ಎಚ್ ನರಸಿಂಹಯ್ಯ ಅವರು ಆ ತರದ, ಅಂದ್ರೆ ತಮ್ಮಗೋಸ್ಕರ ಅವ್ರು ಏನು ಇಟ್ಕೊಂಡಿರ್ಲಿಲ್ಲ. ತಮ್ಮ ಜೀವನಕ್ಕೋಸ್ಕರ ಅವರು ಮಾಡೋದೆಲ್ಲ ಕೂಡ ಅವರು ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇದ್ರು. ತಮ್ಮ ಸಮಯ ಬಹಳಷ್ಟು ತಮ್ಮ ದಿವಸದ ಸಮಯನ ಅಂಥದ್ದು ಇದಾಗತ್ತೆ ಅಂತ. ಹೌದು, ಕರೆಕ್ಟ್. ಅಂದ್ರೆ ಕರ್ಮ ಯೋಗ ಅಂದ್ರೆ ಆ ಕರ್ಮದಲ್ಲಿ ಅವನು ಪೂರ್ತಿ ಇನ್ವಾಲ್ವ್ ಆಗ್ಬಿಟ್ಟಿರ್ತಾನೆ. ಅಲ್ಲಿ ನಾನು ಅನ್ನೋದು ನಾನ್ ಮಾಡ್ತಾ ಇದ್ದೀನಿ, ನಾನ್ ಅನುಭವಿಸ್ತಾ ಇದ್ದೀನಿ ಅನ್ನೋದು ಏನೂ ಇರಲ್ಲ. ಅದನ್ನ ಹೇಳಿದ್ರಲ್ಲ, ಅದು ಕರೆಕ್ಟ್. ಯೋಗ ಅಂದ್ರೆ ಅಲ್ಲಿ ಅವನು ಒಂದಾಗ್ಬಿಡ್ತಾನೆ. ಆ ಕರ್ಮದ ಮೂಲಕ ಅವನು ದೇವರಲ್ಲಿ ಒಂದಾಗ್ತಾನೆ. ಮುಂದೆ ರಾಘವ್ ರಾಕೇಶ್, ಜ್ಞಾನ ಯೋಗ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಇವತ್ತು ನನಗೆ ಕೊಟ್ಟಿರೋ ಟಾಪಿಕ್ ಬಂದು ಜ್ಞಾನ ಯೋಗ ಅಂತ. ಅಂದ್ರೆ 2 ಪ್ರಶ್ನೆನ ಇಲ್ಲಿ ನಾವು ಹಾಕ್ಬೋದು. ನಾವು ಒಂದು ಯಾವ್ದೋ ವಸ್ತುಗಳನ್ನ ಹುಡುಕ್ತಾ ಇದೀವಿ ಮನೆಯಲ್ಲಿ. ಆ ವಸ್ತು ನಾವು ಹುಡುಕುವುದರಿಂದ ಸಿಗುತ್ತದೋ ಅಥವಾ ಅದು ಇರುವುದರಿಂದ ಸಿಗುತ್ತದೋ? ಈ ಪ್ರಶ್ನೆ ಹಾಕ್ದಾಗ ಆ ವಸ್ತು ನಮಗೆ ಇರೋದ್ರಿಂದ ಸಿಗುತ್ತೆ, ನಾವು ಹುಡ್ಕೋದ್ರಿಂದ ಸಿಗೋದಿಲ್ಲ. ಹಾಗಾಗಿ ಜ್ಞಾನ ಯೋಗ ಯಾವ್ದು ಅಂದ್ರೆ, ಯಾವ್ದು ಇದೆಯೋ ಅದನ್ನ ಕಂಡುಕೊಳ್ಳುವಂಥದ್ದು, ಹುಡುಕೋ ಪ್ರಕ್ರಿಯೆ ಅಲ್ಲ ಇದು. ಇರೋದನ್ನ ನಾವು ಅದನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಕಾಣುವಂಥದ್ದು. ಇನ್ನು 2ನೇ ಎಕ್ಸಾಂಪಲ್ ಬಂದು ಮಣ್ಣು ಮತ್ತೆ ಸಸಿ ಅಂತ. ಮಣ್ಣಿನಿಂದ ಸಸಿ ಹುಟ್ಟುತ್ತೆ, ಅಂದ್ರೆ ಮಣ್ಣಿನ ಒಂದು ಇರುವಿಕೆಯಿಂದ ಸಸಿ ಅಪಿಯರೆನ್ಸ್ ಆಗುತ್ತೆ. ಆದ್ರೆ ಎಷ್ಟೇ ಸಸಿಗಳು ಕೂಡ ಒಂದು ಅಣುವಿನ ಮಣ್ಣಷ್ಟು ಅದು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಅಂದ್ರೆ ಮಣ್ಣಿನ ಅಸ್ತಿತ್ವ ಏನಿದೆ ಅದು ಎಷ್ಟು ಸಾವಿರ ಸಸಿಗಳಿಗೆ ಕಾರಣ ಆಗ್ಬಹುದು, ಆದ್ರೆ ಒಂದು ಸಸಿ ಕೂಡ ಒಂದು ಕಣಾದ ಮಣ್ಣನ್ನು ಕೂಡ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಹಾಗಾಗಿ ಜ್ಞಾನ ಅಂತ ಅಂದ್ರೆ ಯಾವ್ದು ಈಗ ಆಲ್ರೆಡಿ ಇದೆ. ಅಂದ್ರೆ ಈಗ ನಾವೇನ್ ಮಾಡ್ತಿದ್ವಿ, ಇದುವರೆಗೂ ಕರ್ಮಯೋಗ, ಭಕ್ತಿ ಯೋಗ ಮತ್ತು ಕ್ರಿಯಾಯೋಗದಲ್ಲಿ ಭೌತಿಕವಾದ ದೇಹ, ಈ ಲಿಮಿಟೆಡ್ ದೇಹ ಮತ್ತೆ ವೈಯಕ್ತಿಕ ಮನಸ್ಸು, ಈ 2 ಹಿಡ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಈ 2 ವಿಷಯ ಬಂದಾಗ ಅಲ್ಲಿ ದ್ವಂದ್ವತೆ ಇದೆ. ಅಂದ್ರೆ ಭಗವಂತನನ್ನ ನಮ್ಮಿಂದ ಹೊರಗಡೆ ಇಟ್ಬಿಟ್ಟು, ಓಕೆ ಭಗವಂತನ ಆಚೆ ಇದ್ದಾನೆ, ಸೊ ನಾವು ಅವನಿಗೆ ವರ್ಷಿಪ್ ಮಾಡ್ಬೇಕು ಅಂತೇಳಿ ಭಗವಂತನ ಆಚೆ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ ಹುಡ್ಕೋದಕ್ಕೆ. ಆದ್ರೆ ನಾವು ಈಗಾಗಲೇ ದೈವಿಕವಾಗಿದ್ದೇವೆ, ನಾವು ಸ್ವಯಂ ಬ್ರಹ್ಮನ್ ಅಂತ ಯಾರು ತಿಳ್ಕೊತಾರೆ ಅವನೇ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಅವನು ಯೋಗ್ಯನಾಗ್ತಾನೆ. ಯಾಕೆ ಯಾವ ರೀತಿ ಇದು ಬರ್ತಾ ಇದೆ, ಏನಕ್ಕೆ ಡಿಫ್ರೆನ್ಶಿಯೇಟ್ ಬರ್ತಾ ಇದೆ ಅಂದ್ರೆ, ಆ ಮಾಯೆಯ ಮುಸುಕಿದೆ. ಅಂದ್ರೆ ಪ್ರಪಂಚದಲ್ಲಿ ನಾಮರೂಪದ ರೀತಿಯ ಮಾಯೆ ಮುಸುಕಿದ್ರೆ, ನಮ್ಮಲ್ಲಿ ದೇಹ, ಮನಸ್ಸು, ಬುದ್ಧಿಯನ್ನು ಮಾಯೆ ಮುಸುಕಿದೆ. ಸೊ ಇದನ್ನ ವಿಚಾರಣೆ ಮಾರ್ಗದಲ್ಲಿ ನಾವು ಅದನ್ನ ಅರ್ಧ ಹಾಕ್ಬೇಕು.
ಸೊ ಹಾಗಾಗಿ ಎರಡು ರೀತಿ ಮಾಡ್ಬೋದು. ಈ ಜ್ಞಾನ ಯೋಗದಲ್ಲಿ ಎರಡು ರೀತಿ ಮಾರ್ಗ ಇದೆ. ಮೊದಲನೇದಾಗಿ ನೇತಿ ಕ್ರಿಯೆ ಅಂತ, ಅಂದ್ರೆ ಯಾವ್ದ್ ನೀನಲ್ಲ ಅಂತ. ಈ ದೇಹ ಇಲ್ಲ, ದೇಹ ಬದಲಾವಣೆ ಆಗ್ತಾ ಇದೆ, ಮನಸ್ಸು ಬದಲಾವಣೆ ಆಗ್ತಾ ಇದೆ, ಬುದ್ಧಿ ಬದಲಾವಣೆ ಆಗ್ತಾ ಇದೆ, ನಾಮ ರೂಪಗಳು ಬದಲಾವಣೆ ಆಗ್ತಾ ಇದೆ. ಸೊ ಹಾಗೆ ನೇತಿ ಭಾಗದಲ್ಲಿ ನಾವು ಮೊದಲನೇದಾಗಿ ವಿಚಾರಣೆ ಮಾಡ್ತೀವಿ ನಾನು ಯಾರು ಅಂತ. ಸೊ ಎರಡನೇ ವಿಷಯದಲ್ಲಿ ನಾವು ಎಲ್ಲ ಕಡೆ ಇದ್ದೇನೆ ಭಗವಂತ, ಅಂದ್ರೆ ಈ ದೇಹವು ನಾನೇ ಅಂತ ಏನು ಸ್ವಲ್ಪ ನಾವು ಅಹಂಯಿಂದ ಇದೀವಿ, ಆ ದೇಹದಲ್ಲೂ ಕೂಡ ಭಗವಂತನೇ ಇರುವಂತದ್ದು. ಸೊ ನೆಕ್ಸ್ಟ್ ಮತ್ತೆ ಸ್ವಯಂ ಬ್ರಹ್ಮನ್ ಸರ್ವವ್ಯಾಪಿ ಅಂತ ಹೇಳ್ತೀವಿ. ಸೊ ಫಸ್ಟ್ ನೇತಿಯಿಂದ ಭಗವಂತ ಇಲ್ಲಿಲ್ಲ ಅನ್ನೋದು. ಆಮೇಲೆ ಎರಡನೇ ಹಂತದಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ. ಅವನು ದೇಹ ಮನಸ್ಸು ಬುದ್ಧಿ ನಾಮರೂಪದಲ್ಲೆಲ್ಲ ಆತನೇ ಇದಾನೆ ಅಂತ ಕಂಡುಕೊಳ್ಳೋ ಪ್ರಕ್ರಿಯೆನೇ ಈ ಜ್ಞಾನ ಮಾರ್ಗ ಆಗಿದೆ. ಹಾಗಾಗಿ ಒಂದು ಹಾವಿನಲ್ಲಿ ಹಗ್ಗದಲ್ಲಿ ಹಾವು ಹೇಗೆ ಅಪಿಯರೆನ್ಸ್ ಆಗುತ್ತೋ ಹಾಗಾಗಿ ಈ ಇಂದ್ರಿಯಗಳ ಮುಖಾಂತರ ಪ್ರಪಂಚ ಕಾಣಿಸ್ತಾ ಇದೆ. ಸೊ ಇಂದ್ರಿಯ ಅನ್ನೋದು ಹಾವಿನ ರೀತಿ. ಸ್ವಲ್ಪ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಇಂದ್ರಿಯಗಳಿಗೆಲ್ಲ ಯಾರು ಮೂಲ, ಎಲ್ಲಿಂದ ಬರ್ತಾ ಇದೆ ಬೆಳಕು ಅಂತ ಬಂದಾಗ ಎರಡು ರೀತಿ ಇದೆ. ಒಂದು ನಾವೇನೋ ಹುಡುಕ್ತಾ ಇದೀವಿ, ಅದು ಸಿಗುತ್ತೆ ಅಂತ ಬಂದಾಗ ಹುಡುಕೋದು ಅಪಿಯರೆನ್ಸ್, ಪ್ರಯತ್ನ ಪಡ್ಬೇಕು. ಆದ್ರೆ ಹುಡ್ಕೋದ್ರಿಂದ ಸಿಗುತ್ತಾ? ಇಲ್ಲ, ಅದಿರೋದ್ರಿಂದ ಸಿಗುತ್ತೆ. ಹಾಗಾಗಿ ಭಗವಂತನ ಇರುವಿಕೆಯಿಂದ ನಮ್ಗೆಲ್ಲ ಸಿಗ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ನೀನ್ ಇದೆಯಾ ಅನ್ನೋದಕ್ಕೆ ಗ್ಯಾರಂಟಿ ಇದೆ. ನಿಂಗೆ ಅರಿವಿದೆಯಾ? ಹೌದು, ನನಗೆ ಗ್ಯಾರಂಟಿ ಇದೆ. ಭಗವಂತ ಇದಾನ, ದೇವ್ರಿದಾನ? ಗ್ಯಾರಂಟಿ ಇಲ್ಲ. ದೇವ್ರಿದಾನ ಹೇಳು, ಎಲ್ಲಿದ್ದಾನೆ? ಅದು ಯಾರು ಗೊತ್ತಿಲ್ಲ. ಎಲ್ಲೋ ಕಡೆ ಇದ್ದಾನೆ, ವೈಕುಂಠದಲ್ಲಿ ಕೈಲಾಸದಲ್ಲಿ ಇದ್ದಾನೆ ಅಂತ ಒಂದು ಯಾರು ಹೇಳ್ಕೊಟ್ಟಿರೋ ಒಂದು ಚೌಕಟ್ಟಲ್ಲಿ ನೋಡ್ತೀವಿ ಹೊರತು ನನ್ನ ಇರುವಿಕೆಯನ್ನ ಭಗವಂತನ ಇರುವಿಕೆ ಜೊತೆ ನಾವು ಸಮೀಪೆ ಮಾಡಕ್ ಆಗ್ತಾ ಇಲ್ಲ. ನಾನಿದ್ದೀನಿ, ಗ್ಯಾರಂಟಿ ಇದೆ. ಭಗವಂತ ಇಲ್ಲ, ಅದಕ್ಕೆ ಭಕ್ತಿ ಮಾಡ್ತೀನಿ. ಅವನನ್ನ ಎಲ್ಲೋ ಇದ್ದಾನೆ, ಅವನನ್ನ ದೂರ ಅವನ್ನ ಪಡೆಯೋ ಪ್ರಯತ್ನ ಮಾಡ್ತೀನಿ. ಸೊ ಪ್ರಯತ್ನದ ಮುಖಾಂತರ ಭಗವಂತನ ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಾವೆಲ್ಲ ಮನಸ್ಸು ಬುದ್ಧಿಯಿಂದ ಭಗವಂತನ ಗ್ರಹಿಸಕ್ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕೂಡ ಮನಸ್ಸು ಬುದ್ಧಿ ಕೂಡ ಸೀಮಿತ ಇದೆ. ಆದ್ರೆ ಯಾವ್ದು ಮನಸ್ಸು ಮತ್ತು ಬುದ್ಧಿಗೆ ಯಾವ್ದು ನಿಜವಾಗ್ಲೂ ಪೂರಕವಾಗಿದೆಯೋ ಅದನ್ನ ಹಿಡಿಯಬೇಕು. ಅದಕ್ಕೆಲ್ಲ ಕಾರಣವಾಗಿರೋದು ಬ್ರಹ್ಮನ್. ಅಂದ್ರೆ ಯಾವ ರೀತಿ ಮನೆ ಬೆಳಕು, ಲೈಟ್ ಅನ್ನೋದು ಎಲ್ಲ ಬೆಳಕಿಗೂ ಆಧಾರವಾಗಿರುತ್ತೋ ಹಾಗಾಗಿ ಲೈಟ್ ಯಾವ್ದು ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬ್ರಹ್ಮ ಅನ್ನೋದು ಮನಸ್ಸು ಮತ್ತು ಬುದ್ಧಿಯನ್ನು ಮೀರಿದೆ. ಹಾಗಾಗಿ ಇಲ್ಲೆಲ್ಲ ಏನಿದೆ, ಈಗ ನಾವು ಎಕ್ಸಾಂಪಲ್ ನಿಮ್ ಮನೇಲಿ ಏನಿದೆ ಅಂತ ಬಂದ್ರೆ ನಮ್ಮಲ್ಲಿ ಲೈಟ್, ನಮ್ಮಲ್ಲಿ ಬಲ್ಪ್ ಇದೆ, ನಮ್ಮಲ್ಲಿ ಫ್ಯಾನ್ ಇದೆ, ನಮ್ಮಲ್ಲಿ ಕುರ್ಚಿ ಇದೆ, ನಮ್ಮಲ್ಲಿ ಗಂಡ ಇದ್ದಾನೆ, ಹೆಂಡತಿ ಇದ್ದಾನೆ ಅಂತ ಹೇಳ್ತೀವಿ. ಆದ್ರೆ ನಿಮ್ಮ ಮನೆಯಲ್ಲಿ ಇರೋದು ಕೇವಲ ಲೈಟ್ ಮತ್ತೆ ಸ್ಪೇಸ್ ಅಷ್ಟೇ. ಬೆಳಕಿದೆ ಮತ್ತೆ ಅವಕಾಶ ಇದೆ. ಆ ಬೆಳಕು ಅವಕಾಶದಲ್ಲಿ ಗಂಡ, ಹೆಂಡತಿ, ಮಕ್ಕಳು ಮತ್ತೆ ಒಂದಷ್ಟು ವಸ್ತುಗಳು ಬರ್ತವೆ ಹೋಗ್ತವೆ. ಅಂದ್ರೆ ಎಷ್ಟೋ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ, ನಾವಿರೋ ಮನೆಯಲ್ಲಿ 2 ಜನರೇಷನ್ ಇಂದ ಯಾರೋ ಇದ್ರು, ಇವತ್ ನಾವಿದೀವಿ, ನಾಳೆ ಮತ್ತಿನ್ಯಾರು ಇರ್ತಾರೆ. ನಾವೊಂದು ಸೋಫಾ ಸೆಟ್ ತಗೊಬರ್ತೀವಿ, ನಾಳೆ ಇನ್ನೊಬ್ಬ ಸೋಫಾ ಸೆಟ್ ತಗೊಬರ್ತಾನೆ. ಸೋಫಾ ಸೆಟ್ ಬದಲಾವಣೆ ಆಗುತ್ತೆ. ಹಾಗಾಗಿ ನನ್ನ ಇರುವಿಕೆ ಅನ್ನೋದೇನಿದೆ ಅದು ಯಾವಾಗಲೂ ಕೂಡ ಇರುತ್ತೆ. ಹಾಗಾಗಿ ನಾವು ಕೇವಲ ಭೌತಿಕ ದೇಹಕ್ಕೆ ಮತ್ತೆ ವೈಯಕ್ತಿಕ ಮನಸ್ಸಿಗೆ ಸೀಮಿತ ಆಗಿಲ್ಲ. ನಾವು ಸ್ವತಂತ್ರರು, ನಾವು ಹುಟ್ಟಿಲ್ಲ, ನಾವು ಸಾಯೋದು ಇಲ್ಲ. ಆಯ್ತು, ಇಷ್ಟೆಲ್ಲ ಮಾಡ್ತೀವಲ್ಲಪ್ಪ, ಸರಿ, ಏನಕ್ಕೆ ನಮ್ಗೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಈ ಬ್ರಹ್ಮನಿಗೆ ಕಲ್ಪಿಸೋ ಶಕ್ತಿ ಇದೆ, ಕಲ್ಪನೆ ಮಾಡುವಂತ ಶಕ್ತಿ ಇದೆ. ಆ ಕಲ್ಪನೆಯಲ್ಲಿ ನಾವು ಸೀಮಿತ, ನಾವು ಕ್ಷುಲ್ಲಕ, ನಾವು ದುರ್ಬಲ, ನಾವು ಅಸಹಾಯಕ, ನಾನು ಬೇರೆ, ಭಗವಂತ ಬೇರೆ, ನನಗೆ ಕಷ್ಟ ಇದೆ, ದುಃಖ ಇದೆ, ನನಗೆ ಆಯಸ್ಸಿದೆ ಅಂತೇಳಿ ನಾವು ಅದೇ ಸ್ವಯಂ ಶಕ್ತಿಯನ್ನ ನೆಗೆಟಿವ್ ಆಗಿ ಬಳಸ್ಕೊತಾ ಇದೀವಿ. ಅದೇ ಸ್ವಯಂ ಶಕ್ತಿಯನ್ನ ನಾನು ಶಾಶ್ವತ, ನಾನು ಎಲ್ಲಾ ಕಡೆ ಇದ್ದೀನಿ, ನಾನು ಸರ್ವವ್ಯಾಪಿ, ನಾನು ಬ್ರಹ್ಮನ್ ಅಂತ ಅದೇ ಸ್ವಯಂ ಶಕ್ತಿಯನ್ನು ಬಳಸ್ಕೊಂಡು ನಾವು ಬಿಡುಗಡೆ ಆಗ್ಬೋದು. ಆದ್ರೆ ಅದೇ ಅಂದ್ರೆ ಎರಡಕ್ಕೂ ಕೂಡ ನಾವು ಇಷ್ಟು ಜನ್ಮಗಳನ್ನ ರಿಪೀಟೆಡ್ ಆಗಿ ನಾವು ಪಡೆಯೋದಕ್ಕೆ ಕಾರಣ ಆಗ್ತಿರೋದು ಕೂಡ ಅದೇ ಸ್ವಯಂ ಶಕ್ತಿನೇ ಕಾರಣ. ಆ ಸ್ವಯಂ ಶಕ್ತಿಯಲ್ಲೇ ನಾವು ಮನುಷ್ಯ ಅನ್ನೋ ದೇಹ ಅನ್ಕೊಂಡು ಮತ್ತೆ ಪುನರಪಿ ಮರಣ ಮಾಡ್ತಾ ಇದೀವಿ. ಅದೇ ಸ್ವಯಂ ಶಕ್ತಿಯನ್ನು ಬಳಸ್ಕೊಂಡು ನಾನು ಅಜರಾಮರ, ನನಗೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ಯಾವತ್ತು ನಮಗೆ ಸದೃಢವಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತೋ ಅವತ್ತು ನಮಗೆ ಹುಟ್ಟು ಜನ್ಮ ಮತ್ತೆ ಬಂಧನ ಆಚೆ ಬರ್ತೀವಿ. ಹಾಗಾಗಿ ತಪ್ಪು ಅನಿಸಿಕೆಗಳನ್ನ ದೂರ ಮಾಡುವಂಥದ್ದು. ಅಂದ್ರೆ ಒಂದಷ್ಟು ಜನಗಳು ನಮಗೆ ನಾವು ಹುಟ್ಟು ಬಂದ ಮೇಲೆ ನೀನು ಯಾವುದೋ ಧರ್ಮಕ್ಕೆ, ಯಾವುದೋ ಒಂದು ಸೀಮಿತವಾದ ಒಂದು ಪ್ರದೇಶಕ್ಕೆ ನೀನು ಸೀಮಿತ ಮಾಡಿದ್ದಾರೆ. ಆದ್ರೆ ನಿನ್ನ ಇರುವಿಕೆ ಏನಿದೆ ಅದು ಸೀಮಿತ ಮಾಡಿಲ್ಲ. ನಿನ್ನ ಇರುವಿಕೆ ಎಲ್ಲ ಕಡೆ ಇದೆ. ಹಾಗಾಗಿ ಇಸ್ನೆಸ್, ಬೀಯಿಂಗ್ನೆಸ್ ಮತ್ತೆ ಡಿಯರ್ನೆಸ್ ಅಂದ್ರೆ ಸಚ್ಚಿದಾನಂದ. ಸೊ ಇದು ಎಲ್ಲ ಕಡೆ ಇದೆ. ಸೊ ಸಚ್ಚಿದಾನಂದ ಅನ್ನೋದು ನಾವು ಕಾಣೋ ಪ್ರಕ್ರಿಯೆ ಏನಿದೆ, ಆ ಕಾಣೋ ಪ್ರಕ್ರಿಯೆನೇ ಜ್ಞಾನಯೋಗ ಅನ್ಬೋದು. ಸೊ ಈ ಎಲ್ಲಾ 3 ಮಾರ್ಗಗಳು ನಮಗೆ ಈಗ ಕರ್ಮಯೋಗ, ಭಕ್ತಿಯೋಗ, ಕ್ರಿಯಾಯೋಗ ಎಲ್ಲ ನಮಗೆ ಪರಿಶುದ್ಧತೆಗೆ ಕಾರಣ ಆಗುತ್ತೆ. ಚಿತ್ತಶುದ್ಧತೆ ಮಾಡ್ತೀವಿ, ನಮ್ಮ ಅಷ್ಟು ಜನ್ಮಗಳ ವಾಸನೆಗಳು ನಿರ್ಮೂಲನೆ ಆಗುತ್ತೆ. ಕೊನೆಗೆ ಜ್ಞಾನ ಯೋಗದಲ್ಲಿ ನಮಗೆ ಕಂಡ್ಕೋತೀವಿ. ಹಾಗಾಗಿ ಜ್ಞಾನ ಯೋಗ ಅನ್ನೋದು ಈಗ ಆಲ್ರೆಡಿ ಇದೆ. ಸೊ ನಾವು ಮನೆ ಕಟ್ಟಬೇಕು ಅಂದಾಗ ಮನೆಯಲ್ಲಿ ಸ್ಪೇಸ್ ಆಲ್ರೆಡಿ ಇದೆ, ಲೈಟ್ ಆಲ್ರೆಡಿ ಇದೆ. ಅದನ್ನ ನಾವು ಗೋಡೆ ಕಟ್ಕೋತೀವಿ, ಅದಕ್ಕೊಂದು ರೂಮ್ ಮಾಡ್ಕೋತೀವಿ, ಒಂದು ಹಾಸಿಗೆ ತಂದಿಡ್ತೀವಿ. ಇದೆಲ್ಲ ಕರ್ಮಯೋಗ, ಭಕ್ತಿ ಯೋಗ. ಆದ್ರೆ ಎವ್ರಿವೇರ್ ದ ಲೈಟ್, ಪ್ರತಿಯೊಂದು ಕಡೆ ಬೆಳಕಿದೆ, ಪ್ರತಿಯೊಂದು ಕಡೆ ಅವಕಾಶ ಇದೆ. ಸೊ ಹಾಗಾಗಿ ನಾನು ಬೆಳಕು, ನಾನು ಅವಕಾಶ ಅಂತ ಬಂದಾಗ ನನ್ನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ.
ಹಾಗಾಗಿ ಜ್ಞಾನಯೋಗ ಅಂದ್ರೆ ನನ್ನ ಇರುವಿಕೆಯನ್ನ ಕಂಡುಕೊಳ್ಳೋದಾಗಿದೆ. ನನ್ನ ಇರುವಿಕೆ ಅನ್ನೋದು ಅಲ್ಟಿಮೇಟ್ ಟ್ರೂ. ನೀನ್ ದೇಹ ಮನಸ್ಸು ಬುದ್ಧಿಗೆ ಸೀಮಿತ ಮಾಡ್ಕೊಂಡಾಗ ನೀನ್ ಅದನ್ನ ನಾನು ಹುಡ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ, ನನ್ ಕಷ್ಟ ಸುಖ ಇದೆ ಅಂತ ನಾವು ಅದಕ್ಕೆ ಬಂದಿಯಾಗಿದ್ದೀವಿ. ನಿಜವಾಗ್ಲೂ ಅದೇ ಸ್ವಯಂ ಇಂದ ನಾವು ಬಳಸ್ಕೋಬೇಕಾದ್ರೆ ಏನಂದ್ರೆ, ನಾನು ಶಾಶ್ವತ, ನಾನು ಅಜರಾಮರ, ನನಗೆ ಯಾವುದೇ ಕಷ್ಟ ಸುಖಗಳಿಲ್ಲ, ನನ್ನ ಮೂಲಕ ಅದು ಬಂದು ಹೋಗ್ತಾ ಇದೆ ಅಂತ ಯಾವತ್ ಗೊತ್ತಾಗುತ್ತೆ, ಆ ಜ್ಞಾನಯೋಗ ಸಾಧ್ಯ ಆಗುತ್ತೆ. ಆ ಜ್ಞಾನಯೋಗ ಸಾಧ್ಯ ಆಗೋದಕ್ಕೆ ನಮಗೆ ಕರ್ಮ ಭಕ್ತಿ ಕ್ರಿಯೆಗಳ ಒಂದು ಏನಂತಾರಲ್ಲ ಅಷ್ಟು ಮಾಡೋದ್ರಿಂದ ಸಾಧ್ಯ ಆಗುತ್ತೆ. ನಾವು ಹಿಂದೆ ಎಲ್ಲೋ ಜನ್ಮದಲ್ಲಿ ಕರ್ಮ ಭಕ್ತಿ ಕ್ರಿಯೆ ಮಾಡಿರೋದ್ರಿಂದನೇ ಇವತ್ತು ನಮಗೆ ಜ್ಞಾನಯೋಗ ಪ್ರಾಪ್ತಿಯಾಗಿದೆ. ಹಾಗಾಗಿ ಇವೆಲ್ಲ ಮೆಟ್ಟಿಲುಗಳು. ನಾವು ದೇವಸ್ಥಾನಕ್ಕೆ ಹೋದಾಗ ತಿರುಪತಿಗೆ ಹೋಗ್ತೀವಿ, ತಿರುಪತಿ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡ್ತೀವಿ, ಆದ್ರೆ ನಾವು ಭಗವಂತನ ಕಾಣೋದು ವೆಂಕಟೇಶ್ವರನ್ನೇ ದೇವ್ರು ಅಂತ ಅಂತೀವಿ. ಆದ್ರೆ ಮೆಟ್ಟಿಲುಗಳ ಪೂಜೆ ಮಾಡ್ತಾ ಹೋಗ್ತೀವಿ, ಕೈ ಮುಗಿತೀವಿ, ಮೆಟ್ಟಿಲುಗಳೇ ಪರಮಾತ್ಮ ಅಲ್ಲ. ಆದ್ರೆ ಮೆಟ್ಟಿಲುಗಳನ್ನ ಬಳಸ್ತೀವಿ. ಆ ರೀತಿ ಕರ್ಮ ಭಕ್ತಿ ಯೋಗದಲ್ಲಿ ನಾವು ಅದನ್ನ ಬಳಸ್ಕೊಂಡು ಜ್ಞಾನ ಮಾರ್ಗದಲ್ಲಿ ತತ್ವಮಸಿ, ನಾನೇ ಭಗವಂತ ಅಂತ ಕಂಡುಕೊಳ್ಳೋದೇ ಒಂದು ಈ ಜ್ಞಾನ ಯೋಗದ ಒಂದು ಸಿದ್ಧಾಂತವಾಗಿದೆ. ಹರಿ ಓಂ. ಕರೆಕ್ಟ್ ಆಗಿ 7 ನಿಮಿಷ ಆಗಿದೆ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡಿ. ಅದೇ ಜ್ಞಾನ ಯೋಗದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅಂದ್ರೆ ಇದು ಹೇಳೋವಂಥದ್ದಲ್ಲ, ಆದ್ರೂ ಹೇಳ್ಬೇಕಾಗಿರೋ ಪ್ರಕ್ರಿಯೆಯಲ್ಲಿದೆ. ಆದ್ರೆ ಆ ಹೇಳೋ ಪ್ರಕ್ರಿಯೆಯಲ್ಲಿ ಬೇರೆ ಕರ್ಮ ಮಾರ್ಗಗಳಿಗೆ ಸುಲಭವಾಗಿ ಬ್ರಾಕೆಟ್ ಮಾಡಿ ಹೇಳ್ಬಿಡ್ಬೋದು, ಇದು ಕರ್ಮಯೋಗ, ಇದು ಭಕ್ತಿ ಯೋಗ, ಕ್ರಿಯಾಯೋಗ ಅಂತ. ಸೊ ಜ್ಞಾನ ಮಾರ್ಗ ಅಂತ ಬಂದಾಗ ಸೆಲ್ಫ್ ಎವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರುತ್ತೆ. ಅದು ನಾನು ಎಷ್ಟು ಪರಿಶೋಧನೆ ಮಾಡ್ಕೋತೀನಿ ಅದ್ರ ಮೇಲೆ ನಿಂತಿರುತ್ತೆ. ಹಾಗಾಗಿ ನನ್ನ ಪರಿಶೋಧನೆ ಅಂದ್ರೆ ನನ್ನ ಒಂದು ಏನು ಶೋಧನೆಯನ್ನ ಇಲ್ಲಿ ವ್ಯಕ್ತಪಡಿಸೋ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ. ಉಮಾ ಮೇಡಮ್, ಎಲ್ಲ ಪ್ರಶ್ನೆಗಳು ಕೇಳಿ ಯಾರಾದ್ರೂ. ರಾಘವ್ಜಿ, ನಂದೊಂದು ಪ್ರಶ್ನೆ ಇದೆ. ನೀವೀಗ ನನಗೀಗ ಬರ್ತ್ ರೀಬರ್ತ್, ನಾನು ಹುಡ್ತೀನಿ ಮತ್ತೆ ಸಾಯ್ತಾ ಇರ್ತೀನಿ, ಇದು ಏನ್ ಕಾರಣ ಇದಕ್ಕೆ? ಸರ್ ಅದಕ್ಕೆ ಸ್ವಯಂ ಶಕ್ತಿನೇ ಕಾರಣ ಸರ್. ನಿಮ್ಗೆ ಪ್ರತಿಯೊಬ್ಬರಿಗೂ ಸ್ವಯಂ ಶಕ್ತಿ ಅಂತ ಭಗವಂತ ಕೊಟ್ಟಿದ್ದಾರೆ ಸರ್. ಸ್ವಯಂ ಶಕ್ತಿ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಬ್ರಹ್ಮ ಶಕ್ತಿ ಅಂದ್ರೆ ಇಲ್ಲ ಒಂದ್ ನಿಮಿಷ, ಅಲ್ಲಿಗೆ ಬಂದೆ ನಾನು. ಅದನ್ನೇ ಆ ಪಾಯಿಂಟ್ ನೇ ಕೇಳೋಣ ಅಂತಾನೆ ಬಂದಿದ್ದು ನಿಮ್ಮ ಹತ್ರ. ನೀವು ಸ್ವಯಂ ಶಕ್ತಿ ಅಂತ ಅದನ್ನ ಹೇಳಕ್ಕಾಗಲ್ಲ, ಅದು ಬುದ್ಧಿ ಅಂತ ಹೇಳ್ಬೋದು. ಬಿಕಾಸ್ ಮೈಂಡ್ ಇಸ್ ಅ ರೀಸನ್ ಫಾರ್ ಅಸ್ ಟೇಕ್ ಬರ್ತ್ ಅಂಡ್ ರಿಬರ್ತ್. ಸೊ ವೆನ್ ದೇರ್ ಇಸ್ ಅ ಮೈಂಡ್, ಅಂದ್ರೆ ನನ್ನ ಬುದ್ಧಿ ಇರೋದ್ರಿಂದ ಅಲ್ಲಿ ಶಕ್ತಿ ಹೇಗೆ ಬರ್ತೇವೆ? ಸಿ, ಶಕ್ತಿ ಬಂದ್ಬಿಟ್ಟು ಇಟ್ಸ್ ಅ ಪಾರ್ಟ್ ಆಫ್ ಕಂಪ್ಲೀಟ್, ಎಲ್ಲವೂ ಶಕ್ತಿನೇ. ಒಂದು ವಿಧ ನೋಡ್ಬೇಕಾದ್ರೆ ಎಲ್ಲವೂ ಶಕ್ತಿನೇ. ಆದ್ರೆ ನನಗೆ ಬರ್ತ್ ರೀಬರ್ತ್ ಆಗ್ಬೇಕಾದ್ರೆ ನನ್ನ ಥಾಟ್, ನನ್ನ ಮೈಂಡ್ ಅಲ್ಲಿ ಏನಾಗುತ್ತೆ, ಆ ವಾಸನೆಗಳೇನಿದೆ, ಆ ಒಂದು ಇದರಿಂದ ಅಂದ್ರೆ ನಮ್ಗೆ ಬರ್ತ್ ರೀಬರ್ತ್ ಆಗೋದು ಅನ್ನೋದು, ಬಟ್ ಶಕ್ತಿಯಿಂದ ಅಲ್ಲ ಅನ್ನೋದು ನನ್ನ ಒಂದು ಇದು. ಸರಿ ಸರ್. ಅಂದ್ರೆ ಸ್ವಯಂ ಶಕ್ತಿ ಅನ್ನೋದಕ್ಕಿಂತ ಅದಕ್ಕೆ ಇನ್ನೊಂದು ವರ್ಡ್ ಹೇಳ್ಬೋದಾದ್ರೆ ಸರ್, ಸ್ವಯಂ ದೃಢೀಕರಣ ಅಂತ. ನಾವ್ ಎಲ್ಲಿ ನಮ್ಗೆ ಗುರುತಿಸ್ಕೊತೀವಿ ಅಂತ ಅಂದ್ರೆ ಸ್ವಯಂ ಅನ್ನ ನಾವು ದೇಹದಲ್ಲಿ ಗುರುತಿಸ್ಕೊಂಡಾಗ ಅಲ್ಲಿ ನಮಗೆ ನೋವಾಗುತ್ತೆ. ಅದೇ ಸ್ವಯಂನ ನಾವು ಬ್ರಹ್ಮನಲ್ಲಿ ಗುರುತಿಸ್ಕೊಂಡಾಗ ನಮಗೆ ಒಂದು ಫ್ರೀನೆಸ್ ಸಿಗುತ್ತೆ. ಆ ಸ್ವಯಂನ ಈ ದೇಹದಲ್ಲಿ ಗುರುತಿಸ್ಕೊಂಡಾಗ ಅದೇ ನಮಗೆ ಮತ್ತೆ ಜನ್ಮಕ್ಕೆ ಕಾರಣ ಆಗುತ್ತೆ. ಅದೇ ಸ್ವಯಂನ ಮನಸ್ಸಿನ ಆಲೋಚನೆಗಳಿಗೆ ಜೊತೆ ಗುರುತಿಸ್ಕೊಂಡಾಗ ಮತ್ತೆ ಆ ಯೋಚನೆಗಳಿಗೆ ನಾವು ಕಾರಣ ಆಗ್ತೀವಿ. ಅದೇ ಸ್ವಯಂನ ಬ್ರಹ್ಮನ್ ಕಡೆ ತಿರುಗಿಸ್ಕೊಂಡಾಗ ನಮಗೆ ಆ ಒಂದು ಬಂಧನದಿಂದ ನಾವು ಆಚೆ ಬರ್ತೀವಿ ಅಂತ. ಆಚೆ ಬರ್ತೀವಿ. ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ರಾಕೇಶ್ ಜಿ, ನೀವು ಇದು ಬರೀ ಇರುವಿಕೆ ಬಗ್ಗೆ ಹೇಳಿದ್ರೆ, ಅರಿವಿನ ಪಾತ್ರ ಏನು ಅಂತ, ಜ್ಞಾನದಲ್ಲಿ ಅರಿವಿನ ಪಾತ್ರ? ಅಂದ್ರೆ ಪ್ರತಿಯೊಬ್ಬನಿಗೂ ಇದೆ ಅಮ್ಮ. ಪ್ರತಿಯೊಬ್ಬನಿಗೂ ಯಾರಿಗೂ ಕೂಡ ನಿನ್ನ ಇರುವಿಕೆ ಇದೆಯಾ ಅಂದ್ರೆ ನನ್ನ ಇರುವಿಕೆ ಇದೆ ಅಂತ ಹೇಳ್ತಾನೆ. ನಿನಗೆ ಅರಿವಿದೆಯಾ ಅಂದ್ರೆ ನಿನ್ಗೆ ಅರಿವಿದೆ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಇನ್ನೊಬ್ಬರನ್ನ ಗುರುತಿಸಿ ನಾವು ನಮ್ಮ ಇರುವಿಕೆಯನ್ನ, ನಮ್ಮ ಅರಿವನ್ನ ನಾವು ಹೇಳಲ್ಲ. ಯಾರನ್ನ ಸಾಕ್ಷಿ ಕರ್ಕೊ ಬರಲ್ಲ. ನನ್ನ ಇರುವಿಕೆ ಇದೆಯಾ ಹೇಳು, ನನ್ನ ಅರಿವಿದೆಯಾ ಅಂತ ಹೇಳು ಅನ್ನೋದಕ್ಕೆ ನಮ್ ದೇವ್ರು ಇದೆ ನನಗೆ ಯಾರೊಬ್ಬ ಹೇಳ್ಬೇಕು ನಮಗೆ. ದೇವ್ರು ವೈಕುಂಠವಾಸಿ, ದೇವರು ಕೈಲಾಸವಾಸಿ, ದೇವ್ರು ಅನ್ನೋದು ಇಂಥ ಕಡೆ ಇದ್ದಾನೆ ಅಂತ. ನೀವು ಅದನ್ನ ಯಾವಾಗ್ಲೂ ಒಂದು ಇಲ್ಯೂಷನ್ ಅಲ್ಲಿ, ಒಂದು ಮನಸ್ಸಿನ ಒಂದು ಆಲೋಚನೆಯಲ್ಲೇ ಗಮನಿಸ್ಬೇಕು ದೇವ್ರನ್ನ. ಮನಸ್ಸಿನ ಆಲೋಚನೆಯಲ್ಲಿ ಏನ್ ಕಟ್ಕೊಟ್ಟಿದ್ದಾರೆ ಆ ಆಲೋಚನೆ ಒಳಗಡೆ ಭಗವಂತನನ್ನ ನಾವು ಕಾಣ್ಬೇಕು. ಆದ್ರೆ ನಿಮ್ಮ ಇರುವಿಕೆ ಮತ್ತೆ ಅರಿವು ಅವೆರಡನ್ನು ಕೂಡ ಯಾವ ಆಲೋಚನೆಗಳಿಗೂ ಸಿಕ್ಕಿದ್ದಲ್ಲ. ಅದು ಮನಸ್ಸಲ್ಲಿ ಯೋಚನೆ ಮಾಡಿ ಹೇಳ್ತೀನಿ ನಾನು ಇದೀನ ಅಂತ ಹೇಳಿ ಅನ್ನಲ್ಲ. ನಾವು ಇದೀವಿ ಅನ್ನೋದನ್ನ ಮನಸ್ಸಿನ ಅವಶ್ಯಕತೆ ಇಲ್ಲ, ಅಲ್ಲಿ ಬುದ್ಧಿ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇರುವಿಕೆ ಮತ್ತೆ ಅರಿವು ಅನ್ನೋದೇನಿದೆ ಅವೆರಡೂ ಕೂಡ ಸೆಲ್ಫ್ ಪ್ರತಿಯೊಬ್ಬನಿಗೂ. ಅಂದ್ರೆ ಒಬ್ಬ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಜ್ಞಾನಿ ಆದವನು ಎಲ್ಲರಲ್ಲೂ ಜ್ಞಾನಿನೇ ಕಾಣಿಸ್ತಾನೆ ಅಂತ. ಅವನಿಗೆ ಅಜ್ಞಾನಿ ಜ್ಞಾನಿ ಅಂತ, ಯಾಕಂದ್ರೆ ಬ್ರಹ್ಮನ್ನೇ ಎಲ್ಲ ಕಡೆ ನೋಡೋದ್ರಿಂದ ಅವನು. ಸೊ ಬ್ರಹ್ಮನೇ ಎಲ್ಲ ಕಡೆ ಇದ್ದಾನೆ. ಸೊ ಹಾಗಾಗಿ ಜ್ಞಾನಿ ಆದವನಿಗೆ ಇಡೀ ಪ್ರಪಂಚವೇ, ಇಡೀ ಬ್ರಹ್ಮಾಂಡವೇ ಬ್ರಹ್ಮನ್. ನಾವೇನ್ ಮಾಡ್ತಿದೀವಿ, ಭಗವಂತ ಅಂದ್ರೆ ನಮ್ಮಿಂದ ಹೊರತಾಗಿ ಇಟ್ಬಿಟ್ಟು ಪೂಜೆ ಮಾಡಕ್ಕೆ ನಮಗೆ ಯಾವಾಗ್ಲೂ ಇಷ್ಟ. ಯಾಕಂದ್ರೆ ನಮ್ ದೇಹ ಲಿಮಿಟೆಡ್ ಅಲ್ವಾ. ಭಗವಂತನು ದೇಹ ಕೊಟ್ಬಿಟ್ವಿ ನಾವು ದೇಹ ಅಲ್ವಾ, ನಾವು ಮನುಷ್ಯ. ಅದಕ್ಕೆ ದೇವರು ವಿಷ್ಣು ಕೂಡ ಮನುಷ್ಯ ಅಂದ್ವಿ.
ನಮ್ ತರ ಲಕ್ಷಾಂತರ ಪ್ರಾಣಿಗಳಿದಾವೆ, ಅವರಿಗೆಲ್ಲ ದೇವ್ರು ಹೆಂಗ್ ಕಾಣಿಸುತ್ತೆ ಹಾಗಾದ್ರೆ? ಎಮ್ಮೆ ಅಕಸ್ಮಾತ್ ನಮ್ಮಂತೆ ಬುದ್ಧಿ ಸಿಕ್ಕಿದ್ರೆ ಅಕಸ್ಮಾತ್ ಎಮ್ಮೆಗೂ ಒಬ್ಬ ವಿಷ್ಣು ಪರಮಾತ್ಮ ಎಮ್ಮೆಗೆ ಕಾಣಿಸ್ತಿದ್ನೇನು? ಸೊ ನಮ್ಮ ಐಡೆಂಟಿಟಿನ ನಾವು ದೇವರಲ್ಲಿ ಕಾಣ್ಕೊಳಕ್ ಶುರು ಮಾಡಿದ್ವಿ. ನಮ್ಮಂಗೆ ಅವ್ನಿಗೆ ಹಿಂಗಿದೆ, ಸಂಸಾರ ಇದೆ, ವ್ಯವಹಾರ ಇದೆ ಅಂತ ನಾವು ನಮ್ಮ ಮನುಷ್ಯನ ಐಡೆಂಟಿಟಿನ ಭಗವಂತನ ಮೇಲೆ ನಾವು ಹಾಕ್ತಾ ಹೋದ್ವಿ. ಅದೇ ಹಾಗಾಗಿ ಇರುವಿಕೆ ಅರಿವು ಮತ್ತೆ ಅರಿವು ಎರಡು ಜೊತೆಯಲ್ಲೇ ಹೋಗುತ್ತೆ ಅಂತ. ಹೌದು, ಇರುವಿಕೆ ಅರಿವಿಗೆ ಯಾವ ಅವಶ್ಯಕತೆನೂ ಇಲ್ಲ. ಅಂದ್ರೆ ಯಾರು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೀವು ಭೂಮಿಗೆ ಬಂದಾಗ ನೀವು ಇರುವಿಕೆ ಅರಿವು ಸದಾ ಇತ್ತು ನಿಮ್ಮಲ್ಲಿ. ನೀವು ಇಲ್ಲ ಆದ್ರೂ ಕೂಡ, ನಿಮ್ ದೇಹ ಇಲ್ಲ ಅಂದ್ರೂ ಕೂಡ ನಿಮ್ ಇರುವಿಕೆ ಅರಿವು ಯಾವಾಗ್ಲೂ ಇರುತ್ತೆ. ಆದ್ರೆ ನೀವು ಭಗವಂತನ ಆರಾಧನೆ ಮಾಡ್ತೀರಾ ಭಕ್ತಿ ಮಾರ್ಗದಲ್ಲಿ, ನೀವು ಎಚ್ಚರದಲ್ಲಿದ್ದಾಗ ಮಾಡ್ತೀರಾ, ಕನಸಲ್ಲಿ ನಿಂತು ಅಲ್ಲ, ಹೋಗ್ಬೋದು, ಅವೆರಡು ಗಾಢನಿದ್ರೆಯಲ್ಲಿ ಅದೇ ನಿಂತು ಹೋಗ್ಬೋದು. ಅಪರೋಕ್ಷ ಅನುಭೂತಿ ಅಂತೀವಲ್ಲ, ಅದೇ ಮೂರು ಅವಸ್ಥೆಯಲ್ಲಿ ಕೂಡ ಇರುವಿಕೆ ಇರಲ್ಲ ಮತ್ತೆ ಅರಿವು. ಹೌದು, ಈ ಭಕ್ತಿ ಯೋಗ ಅಲ್ಲಿ ಕರ್ಮಯೋಗದಲ್ಲಿ ಕ್ರಿಯಾಯೋಗದಲ್ಲಿ 3 ಅವಸ್ಥೆಯಲ್ಲಿ ಕೂಡ ಇರೋದಿಲ್ಲ. ಒಂದು ಅವಸ್ಥೆಯಲ್ಲಿ ಕಂಡು ಮರೆಯಾಗುತ್ತೆ. ಈಗ ನೀವು ವಿಷ್ಣು ಭಕ್ತ ಆರಾಧಕ ಅಂತ ಹೇಳ್ತೀರಿ ಎಚ್ಚರದ ಮಾರ್ಗದಲ್ಲಿ, ಕನಸಿನಲ್ಲಿ ಇನ್ನೇನೋ ಒಂದು ಪ್ರಪಂಚದಲ್ಲಿ ಇರ್ತೀರಿ ನೀವು. ಅವಾಗ ನೀವು ವಿಷ್ಣುವನ್ನ ಭಕ್ತಿ ಮಾಡ್ತಿರಲ್ಲ, ಹಂಗ ನೀವು ಪರಿಪೂರ್ಣ ಅಲ್ಲ ವಿಷ್ಣುವನ ಮಾರ್ಗದಲ್ಲಿ. ಅಂದ್ರೆ ನಿಮ್ಗೊಂದು ಬೇರೆ ಬೇರೆ ದ್ವಂದ್ವತೆ ಇದೆ ಅಲ್ಲಿ. ಆದ್ರೆ ನಿಮ್ಮ ಇರುವಿಕೆ ಅರಿವು ಅನ್ನೋದು ಎಚ್ಚರ, ಕನಸು, ಗಾಢ ನಿದ್ರೆ ಈ 3ರಲ್ಲೂ ಕೂಡ ಇತ್ತು. ಅಲ್ಲಿ ನಿಮ್ಮ ಆತ್ಮ ಬ್ರಹ್ಮನ್ ಅನ್ನೋದು ಅಲ್ಲಿ ಬೇರೆನೆ ಆಗ್ಲಿಲ್ಲ. ಹಾಗಾಗಿ ನಮ್ಮ ಇರುವಿಕೆ ಅರಿವೇ ನಮಗೆ ಸತ್ಯ, ಅದೇ ಅಲ್ಟಿಮೇಟ್ ರಿಯಾಲಿಟಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಅಲ್ಲ, ಇವಾಗ ದೇವ್ರಿದಾನ ನೀವೊಂದ್ ಮಾತು ಹೇಳಿದ್ರಿ, ದೇವ್ರಿದಾನ ಅಂದ್ರೆ ನಮಗ್ ಗ್ಯಾರಂಟಿ ಇಲ್ಲ, ನಾನಿದ್ದೀನಿ ಅಂದ್ರೆ ಗ್ಯಾರಂಟಿ ಇದೆ. ಮತ್ತೆ ತಿರ್ಗಾ ಅಲ್ಲಿ ಬ್ರಹ್ಮನು, ಇವಾಗ ನಾನಿದ್ದೀನಿ ಅನ್ನೋದ್ ಗ್ಯಾರಂಟಿ ಸರಿ, ಆದ್ರೆ ಬ್ರಹ್ಮನು, ನಾನೇ ಬ್ರಹ್ಮನು, ಮತ್ತೆ ಅದ್ಯಾಕ್ ಬಂತು? ಇವಾಗ 2 ರೀತಿ. ಈಗ ಬ್ರಹ್ಮನ್ ದೇವ್ರಿದಾನೆ ಯಾರು, ಅಂತ, ದೇವ್ರು ಯಾರು? ಅದೇ ಇವಾಗ ಯಾವ ರೀತಿ ಅಂದ್ರೆ ಅಮ್ಮ ಎಕ್ಸಾಂಪಲ್, ಈಗ ದೇವ್ರಿದಾನೆ ಅಂತ ಯಾಕೆ ನಾವು ಒಂದು ಸೃಷ್ಟಿ ಮಾಡ್ಕೊಂಡ್ವಿ ಅಂದ್ರೆ, ನಮ್ಮ ಭೌತಿಕವಾದ ದೇಹದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಮತ್ತೆ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಅಂದ್ರೆ ಇಂಡಿವಿಜುವಲ್ ಮೈಂಡ್ ಅಲ್ಲಿ ಒಂದು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ನಮಗೆ. ಸೊ ನಮ್ಮ ಈಗ ಕೆಲವು ಯಜ್ಞಗಳು ಮಾಡ್ತೀವಿ, ಯಾಗಗಳನ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ವೈಯಕ್ತಿಕವಾದ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ದೇವರು ಯಾಗ ಯಜ್ಞಗಳನ್ನೆಲ್ಲ ನಮಗೆ ವೇದಗಳ ಮುಖಾಂತರ ಬಂದಿದೆ ಅಮ್ಮ. ಅಂದ್ರೆ ಲಿಮಿಟೆಡ್ ಬಾಡಿಯಲ್ಲಿ ನಾವು ಭಗವಂತನನ್ನ ಇಟ್ಕೊಂಡು ಅವನ ಮುಖಾಂತರ ನಮ್ಮ ಈಗಿನ ಬದುಕಲ್ಲೇ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮಗೆ ದೇವರ ಅವಶ್ಯಕತೆ ಇದೆ. ಅದನ್ನ ಸಮಸ್ಯೆಯಲ್ಲಿ ಇಲ್ಲ. ನಾವ್ ಯಾವತ್ತೂ ಸಮಸ್ಯೆಯಿಂದ ಆಚೆ ಇದ್ದೀವಿ. ನಮಗೂ ಸಮಸ್ಯೆಗೂ ಯಾವುದೇ ರೀತಿ ನಮ್ಮ ಜೊತೆ ನಮ್ದಲ್ಲ ಸಮಸ್ಯೆ, ನಾವು ಅದ್ರ ಜೊತೆ ತಳ್ಕಾಕೊಂಡಿದೀವಿ. ಸೊ ನಾವು ಬ್ರಹ್ಮಾನಂದ ಯಾವತ್ತು ನಮಗೆ ಅರಿವಾಗುತ್ತೆ, ಅವತ್ತು ಯಾವ ಸಮಸ್ಯೆಗಳಿಗೂ ನಾವು ಜವಾಬ್ದಾರರಾಗೋದಿಲ್ಲ. ಅದು ನಮಗೆ ಯಾವುದೇ ರೀತಿ ಬಾಧೆ ಕೊಡೋದಿಲ್ಲ. ಆ ಬ್ರಹ್ಮನ ಆಗೋದ್ರಿಂದ ನಮ್ಗೆ ಅಲ್ಟಿಮೇಟ್ ಆಗಿ ನಾವು ಅದು ಗಾಢವಾಗಿ ಆ ಸಮಸ್ಯೆ ನಮ್ದು ಅಂತ ಅನ್ಸೋದಿಲ್ಲ. ಅಂದ್ರೆ ಯಾವ ರೀತಿ ಎಲ್ಲೋ ಒಂದ್ ಕಡೆ ದೂರದಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿದೆ ಅಂದಾಗ ನಾವು ಓ ಹೌದಾ ಅಂತ ಅಂತೀವಿ, ಇಲ್ಲೆಲ್ಲೋ ಪಕ್ಕದ ಮನೆಗೆ ಆಯ್ತು ಓ ಅಂತೀವಿ, ನಮ್ಮ ಮನೆಗಾದ್ರೆ ಅಂತೀವಿ. ಅಂದ್ರೆ ಹತ್ತತ್ರ ಬಂದಾಗ ನಮ್ಗೆ ಒಂದ್ ಸ್ವಲ್ಪ ಅದ್ರ ಮೇಲೆ ಇದು ಜಾಸ್ತಿ ಆಗ್ತಾ ಇದೆ. ಸೊ ಬ್ರಹ್ಮನ್ ಅಂದಾಗ ಅಲ್ಲಿ ಎಲ್ಲಾ ಕಡೆ ನಮ್ಗೊಂದು ಅದು ಸರ್ವವ್ಯಾಪಿ ಅನ್ಸುತ್ತೆ. ಮತ್ತೆ ನಾಮರೂಪದಲ್ಲಿ ಭಗವಂತನನ್ನ ನಾವು ಕಾಣೋ ಪ್ರಕ್ರಿಯೆ ಏನಿದೆ, ಅಲ್ಲಿ ನಾವು ಭಗವಂತ ಅಲ್ಲಿರೋದೇ ಬದಲಾವಣೆ ಅಮ್ಮ. ಬ್ರಹ್ಮನ್ ಅನ್ನೋನು ನಾಮರೂಪದಲ್ಲಿ ಬದಲಾವಣೆಯಾಗಿ ಕಾಣ ಬರ್ತಾ ಇದೆ. ಸೊ ಬದಲಾವಣೆ ಅನ್ನೋ ಸತ್ಯ ಅಂತ ಗೊತ್ತಾದಾಗ ನಾವು ಬ್ರಹ್ಮನಾಗಿರ್ಬೇಕು. ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಇಷ್ಟ ಅಮ್ಮ, ಬದಲಾಗದೆ ಮನುಷ್ಯ ನಮ್ಗೆ ಬೇಕು. ಇವತ್ತೊಬ್ಬ ಇದು ನಾಳೆ ಇನ್ನೊಂಥರ ಇದ್ರೆ ಬೈತೀವಿ ನಾವು, ಇವನು ಸರಿ ಇಲ್ಲ ಗುರು, ಇವನು ಇವತ್ತೊಂಥರ ಇರ್ತಾನೆ ನಾಳೆ ಒಂಥರ ಇರ್ತಾನೆ ಅಂತ ಒಬ್ಬ ಮನುಷ್ಯನ ನಾವು ದೂರ ಮಾಡ್ತೀವಿ. ಆದ್ರೆ ಈ ಪ್ರಪಂಚ ಇವತ್ತೊಂಥರ ಇದೆ, ನಾಳೆ ಒಂಥರ ಇದೆ. ಯಾಕೆ ಇದ್ರ ಜೊತೆ ನಾವು ವ್ಯವಹಾರ ಮಾಡ್ತಿದೀವಿ? ಹಾಗಾಗಿ ನಮಗೆ ಯಾವ್ದು ಸದಾ ಶಾಶ್ವತವಾಗಿರುತ್ತೆ ಅಂದ್ರೆ ಬ್ರಹ್ಮನ್ನು. ಆದ್ರೆ ಬದುಕೋ ಪ್ರಕ್ರಿಯೆಯಲ್ಲಿ ನಮ್ಗೆ ಕಷ್ಟ ನಷ್ಟಗಳು ಬಂದಾಗ ದೇವರ ಅವಶ್ಯಕತೆ ಇದೆ, ಯಜ್ಞ ಯಾಗಗಳ ಅವಶ್ಯಕತೆ ಇದೆ. ನಮ್ಮ ಬದುಕನ್ನ ಸರಿ ಮಾಡ್ಕೊಳ್ಳೋಕೆ ಎಲ್ಲ ಪ್ರಯತ್ನ ಮಾಡ್ಬೇಕು. ಅದೇ ಇದೇ ದೇಹದಲ್ಲಿ ಇಟ್ಕೊಂಡು ನಾವು ಎಲ್ಲ ಅಲ್ಟಿಮೇಟ್ ಆಗಿ ಬದುಕನ್ನ ಸರಿ ಮಾಡ್ಕೊಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ನಾವು ಈ ಜೀವನ ಕಳಿಬಾರ್ದು. ಅಂದ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತ ಹೋಗ್ಬಾರ್ದು. ಸಮಸ್ಯೆ ಪರಿಹಾರ ಆಗೋದಿಲ್ಲ, ದೇಹದಿಂದ ದೇಹಕ್ಕೆ ಅದು ಟ್ರಾವೆಲ್ ಆಗ್ತಾ ಇರುತ್ತೆ. ಒಂದು ಚಿಕ್ಕ ಆಸೆ ಉಳ್ಕೊಂಡ್ರು ಸಹ ಇನ್ನೊಂದು ಜನ್ಮ ಕಾರಣ ಆಗುತ್ತಲ್ಲ, ಆ ರೀತಿ ಟ್ರಾವೆಲ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಪರಬ್ರಹ್ಮ ಅಂದ್ರೆ ಪರಬ್ರಹ್ಮ ಒಬ್ನೇ ಇರೋದು, ಅವನೇ. ನಾವು ಎಲ್ಲ ಬೇರೆ ಬೇರೆ ದೇವ್ರು ಅನ್ನೋ ಇಮ್ಯಾಜಿನೇಷನ್ ನಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಅವನು ಆ ಮೂಲಕ ಮಾಡಿಸ್ತಾ ಇದ್ದಾನೆ. ಅಂದ್ರೆ ಇರೋದು ಒಬ್ನೇ, ಆ ಎಲ್ಲ ಕೆಲಸಗಳನ್ನ ಬೇರೆ ಬೇರೆ ರೀತಿ ಅದನ್ನ ನಡೆಸೋದಕ್ಕೆ ದೇವತೆಗಳು ಆ ತರ ಇದೆ ಅಷ್ಟೇನೆ. ಭಗವಂತ ಇಲ್ಲ ಅಂತಲ್ಲ, ಆದ್ರೆ ಇರೋದು ಒಬ್ನೇ ಭಗವಂತ ಅಷ್ಟೇ. ಹೌದು, ಇರೋದು ಒಬ್ಬನೇ, ಅವನೇ ಪರಬ್ರಹ್ಮ, ಅವನೇ ಭಗವಂತ. ನೀವ್ ಏನ್ ಬೇಕಾದ್ರೂ ಕರಿಬಹುದು ಅವನ್ನ. ನಾನು ಆ ಭಗವಂತನ ಸ್ವರೂಪನೇ ಅಂತ ಹೇಳೋದು. ಹೌದಮ್ಮ. ಈಗ ನಮ್ಮ ಮನೆಯಲ್ಲಿ ಒಂದು ಬಲ್ಬ್ ಹೊಡೆದೋಗುತ್ತೆ ಅಮ್ಮ, ಆಗ ನಾವು ಬೆಳಕೆ ಹೋಯ್ತು ಅಂತ ಹೇಳಲ್ಲ ಅಮ್ಮ, ನಾವ್ ಇನ್ನೊಂದು ಬಲ್ಬ್ ತಗೊಬರ್ತೀವಿ. ಬಲ್ಬ್ ನಾವು ತಗೊಬರ್ತೀವಿ. ಅಷ್ಟು ಜ್ಞಾನ ಇರ್ಬೇಕು ನಮಗೆ. ನಮಗೆ ದೇಹದ ಸಮಸ್ಯೆ ಬಂದ ತಕ್ಷಣ ನಾವು ಆತ್ಮಹತ್ಯೆ ಮಾಡ್ಕೋತೀವಿ, ಸೂಸೈಡ್ ಮಾಡ್ಕೋತೀವಿ, ಅಥವಾ ಇನ್ನೊಂದೇನೋ ಬೇರೆ ಬೇಡಾಗಿದೆ ಮಾಡ್ಕೋತೀವಿ. ಯಾಕಂದ್ರೆ ನಮ್ಗೆ ಇದೇ ಅನ್ಲಿಮಿಟೆಡ್ ಅಂತ ಅನ್ಸ್ಬಿಟ್ಟಿದೆ ನಮಗೆ. ಇದ್ರಲ್ಲೇ ನಾವೇನು ಮಾಡ್ಕೋಬೇಕು ಅಂತ ಇದೆ. ಈ ಬಲ್ಬ್ ಹೋದ್ರು ಕೂಡ ಈ ಬಲ್ಬ್ ಅನ್ನೋದು ಇನ್ನೊಂದು ತಗೋಬಹುದು, ಇನ್ನೊಂದು ಇದೆ.
ಅಕಸ್ಮಾತ್ ನಮ್ ಸಾಧನೆ ಅಂತ ಅಕಸ್ಮಾತ್ ಇಲ್ಲಿ ಕೊನೆ ಆದ್ರೂ ಕೂಡ ಇಲ್ಲಿ ಟ್ರಾವೆಲ್ ಆಗುತ್ತೆ. ಆಗ ನಾವ್ ಇದ್ಯಾ ಇರ್ಲಿ ಇಲ್ದೇ ಇರ್ಲಿ ನಮ್ಗೆ ಸಮಸ್ಯೆ ಅನ್ಸಲ್ಲ. ಇದೇ ಬಲ್ಬ್ ಶಾಶ್ವತ, ಇದೇ ಬಲ್ಬ್ ಬೆಳಕು ಕೊಡ್ತಾ ಇದೆ ಅಂತ ಹೇಳೋದು ತಪ್ಪು. ಈ ಬೆಳಕಿಗೆ ಬಲ್ಬ್ ಒಂದು ಕಾರಣ ಆಗಿದೆ, ಅಪಿಯರೆನ್ಸ್. ಬೆಳಕು ಬರ್ತಾ ಇದೆ ಆಚೆ ಕಡೆಯಿಂದ ನಮ್ಮ ಮನೆಗೆ, ನಮ್ಮನೆ ಬಲ್ಬ್ ಹೊಡೆದೋಗಿದೆ, ಇನ್ನೊಂದು ಬಲ್ಬ್ ತರೋಣ ಅಂತ ಅಷ್ಟು ಜ್ಞಾನ ಇರ್ಬೇಕು ನಮಗೆ. ಆ ಬಲ್ಬ್ ಹೊಡೆದೋದಾಗ ನಮ್ ಜೀವನ ಹೋಯ್ತು ಅಂದಾಗ ನಮಗೆ ಕಷ್ಟ ಆಗುತ್ತೆ ಬದುಕು. ಚೆನ್ನಾಗ್ ಮಾತಾಡಿದ್ರಿ. ಅಸ್ತಿತ್ವದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಅದು ಇರೋದ್ರಿಂದ ಅದು ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ, ಅದು ಚೆನ್ನಾಗಿತ್ತು. ಟೋಟಲ್ ಆಗಿ ಎಲ್ಲ ಚೆನ್ನಾಗ್ ಮಾತಾಡ. ಈಗ ಮುಂದೆ ಸುಧಾ ರವಿಚಂದ್ರನ್ ಭಕ್ತಿ ಯೋಗದ ಬಗ್ಗೆ. ಶುರು ಮಾಡಿ ಮೇಡಮ್. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದೆ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಗುರುಗಳ ಪಾದ ಚರಣಕ್ಕೆ ನಮಿಸುತ್ತಾ, ನನಗೆ ಇಂದು ಬಂದಿರೋ ವಿಷಯ ಭಕ್ತಿ ಯೋಗ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ 4 ಸಾಧನ ಮಾರ್ಗಗಳು, ಅದನ್ನ ಪುರುಷಾರ್ಥ ಅಂತ ಕರಿತೀವಿ. ಅದರಲ್ಲಿ ಅರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾವು ಏನ್ ಮಾಡಿದ್ರು ಧರ್ಮ ಮತ್ತು ಮೋಕ್ಷದ ಕಡೆ ದಾರಿಗೆ ಮಾಡಬೇಕು. ಈ ಪುರುಷ ಸಾಧನೆಗೆ 4 ಮಾರ್ಗಗಳು. ಅದೇನೆ ಮೊದಲನೇದು ಭಕ್ತಿ, ಕರ್ಮ, ಜ್ಞಾನ ಮತ್ತೆ ಯೋಗ. ಈ ಎಲ್ಲಾ ಪುರುಷಾರ್ಥಗಳನ್ನು ನಾವು ಪಡಿಬಹುದು ಅಂತ ಹೇಳಿದ್ವಿ. ಈಗೆಲ್ಲ ಮೇಲೆ ಮಾತಾಡ್ದಂಗೆ ನಾವು ಎಲ್ಲದ್ರ ಬಗ್ಗೆ ಕೇಳಿದ್ವಿ. ಕರ್ಮದ ಬಗ್ಗೆ ಕೇಳಿದ್ವಿ, ಜ್ಞಾನದ ಬಗ್ಗೆ ಕೇಳಿದ್ವಿ, ಮತ್ತೆ ಇದ್ರ ಬಗ್ಗೆ ಕೇಳಿದ್ವಿ. ಈ ಭಕ್ತಿ ಯೋಗ ಬಗ್ಗೆ ಸಹ ಗೀತಾ ಸುರೇಶ್ ಅವ್ರು ಚೆನ್ನಾಗಿ ಹೇಳಿದ್ರು. ನಾನು ಇವತ್ತು ಭಕ್ತಿ ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಭಕ್ತಿ ಅನ್ನೋ ಪದ ಭಜ್ ಅನ್ನೋ ಶಬ್ದದಿಂದ ಬಂದಿದೆ. ಅದು ಭಜ್ ಅನ್ನೋ ಶಬ್ದ ಅದು ಅರ್ಥ ಬಂದ್ಬಿಟ್ಟು ದೇವರ ಜೊತೆಗಿನ ಸಂಬಂಧ, ಪ್ರೀತಿ ಅಂತ ಹೇಳ್ಬೋದು. ಹೇಗೆ ತಾಯಿ ಮತ್ತು ಮಗುವಿನ ಸಂಬಂಧ ಅಂತ ಹೇಳ್ಬೋದು. ಹೇಗೆ ತಾಯಿ ಮತ್ತು ಮಗುವಿನ ಸಂಬಂಧ. ಹಾಗೆ ಯೋಗ ಅಂದ್ರೆ ದೇಹ ಮತ್ತು ಮನಸ್ಸನ್ನ ಒಗ್ಗೂಡಿಕೆ. ಅಂದ್ರೆ ಇದು ದೈಹಿಕವಾಗಿ, ಮಾನಸಿಕವಾಗಿ ದೇವರ ಜೊತೆ ಸೇರೋದನ್ನ ಭಕ್ತಿ ಅಂತ ನಾವು ಹೇಳ್ಬೋದು. ಆದ್ರೆ ಇದು ಅನನ್ಯ ಭಕ್ತಿ ಸಾಧನೆ ಮಾಡಕ್ಕೆ ಒಂದು ಅನೇಕ ಮಾರ್ಗಗಳಿವೆ. ಇದು 9 ಮೆಟ್ಟಿಲುಗಳು ಅಂತ ಹೇಳ್ಬೋದು. ನವವಿಧ ಭಕ್ತಿ ಅಂತ ಹೇಳ್ಬೋದು. ನವವಿಧ ಭಕ್ತಿ ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಾಕ್ಯ, ಆತ್ಮನಿವೇದನ ಎಂಬ 9 ಹಂತಗಳು. ಮೊದಲನೇದಾಗಿ ಶ್ರವಣ, ಇದು ಬಹಳ ಮುಖ್ಯ ಅಂತ ನನ್ನ ಪ್ರಕಾರ. ಏನಂದ್ರೆ ಎಲ್ಲಿವರೆಗೆ ನಮ್ಮ ಶ್ರವಣ ಚೆನ್ನಾಗಿರುತ್ತೋ, ನಾವು ಅಲ್ಲಿ ಕೇಳಿಸ್ಕೊಳ್ತೀವೋ ಅಲ್ಲಿವರೆಗೆ ನಾವು ಒಳ್ಳೇದನ್ನ ಕೇಳಿಸ್ಕೊಂತೀವಿ. ಅಂದ್ರೆ ಕೇಳೋದ್ರಲ್ಲಿ 2 ವಿಧ ಇದೆ. ಒಂದು ಸುಮ್ನೆ ಕೇಳೋದು, ಏನೋ ಮಾತಾಡ್ತಾ ಇದಾರೆ ಕೇಳ್ತೀವಿ ಅಷ್ಟೇ. ಆಲಿಸ್ಬೇಕು. ಏನನ್ನ ಆಲಿಸ್ಬೇಕು? ಯಾವ್ದನ್ನ ಆಲಿಸ್ತಾ ಇದೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಅದನ್ನ ಏಕಾಗ್ರತೆಯಿಂದ ಆಲಿಸೋದು. ನಾವು ಸಂಗೀತ ಕೇಳ್ತಾ ಇರ್ತೀವಿ, ದೇವರ ನಾಮ ಕೇಳ್ತಾ ಇರ್ತೀವಿ, ಒಂಥರ ಮನಸ್ಸಿಗೆ ಹಿತ ಕೊಡುತ್ತೆ. ಅದನ್ನ ನಾವು ಕೇಳ್ತಾ ಇದೀವಿ ಅಂತಂದ್ರೆ ಹಾಡನ್ನ ಕೇಳೋ ಹೃದಯಕ್ಕೆ ಮುಟ್ಟಿರುತ್ತೆ. ಇದು ಶ್ರವಣ ಮಾಡಿದಾಗ ಇದು ಹೃದಯದ ಇದು ಶ್ರವಣ ಕಿವಿಯ ಕೆಲಸ. ಯಾವಾಗ್ಲೂ ದೇವರ ಹಾಡು, ಪ್ರವಚನ ಕೇಳೋದು, ಮೇಲಿಂದ ಮೇಲೆ ಕೇಳ್ತಾ ಇದ್ರೆ ಭಕ್ತಿಯ ಉಗಮ ಆಗೋದು ಶ್ರವಣದಿಂದ ಅಂತ ಹೇಳ್ಬೋದು. ಹಾಗೆ 2ನೇ ವಿಧ ಕೀರ್ತನ, ಭಜನೆ ಮಾಡೋದು. ಭಜನೆ ಅಂದ್ರೆ ಏನು? ಇದು ಒಂದು ಸಂಗೀತನೇ ಆಗಿರ್ಬೋದು, ಒಂದು ಭಜನೆ ಆಗಿರ್ಬೋದು. ಇದನ್ನ ನಾವು ಬಾಯಿಂದ ಏನು ನಮ್ಮ ಮನಸ್ಸಲ್ಲಿ ಶ್ರವಣ ಮಾಡಿದ್ದೀವೋ ಅದನ್ನ ಹೇಳ್ಬೇಕು. ಅದನ್ನ ಶ್ರವಣ ಅಂತ ಹೇಳ್ತೀವಿ. ಭಜನೆಯಲ್ಲಿ ಭಾವನೆ ಸೇರಿ ಬರ್ಬೇಕು. ಒಳ್ಳೆ ಸಾಹಿತ್ಯ ಇರುವ ದೇವರ ಹಾಡು, ಅದಕ್ಕೆ ತಾಳ ಹಾಕೋದು, ತಲೆ ತೂಗೋದು, ಕೈ ಚಪ್ಪಾಳೆ ಮಾಡೋದು, ಇದೆಲ್ಲ ಭಜನೆ ಆಗುತ್ತೆ. ಉದಾಹರಣೆಗೆ ನಾವು ಭಕ್ತ ಕನಕದಾಸ ತಗೋಬಹುದು. ಅವರ ಕೀರ್ತನೆಯಿಂದ ಕೃಷ್ಣನ ವಿಗ್ರಹವೇ ತಿರುಗಿ ಇಂದಿಗೂ ಸಹ ಉಡುಪಿಯಲ್ಲಿ ಅದನ್ನ ಕೃಷ್ಣನ ಕಿಂಡಿನೆ ಅಂತ ನಾವು ಪ್ರಸಿದ್ಧಿ ಹೊಂದಿದೆ. ಇದಕ್ಕೆ ಇದೇ ಒಂದು ಇದು ಸಾಕ್ಷಿ ಅಂತ ಹೇಳ್ಬೋದು. 3ನೇದು ಸ್ಮರಣೆ. ಸ್ಮರಣೆಯಲ್ಲಿ ಏನು? ಮನಸ್ಸಿನ ಒಳಗೆ ಇದನ್ನ ನೋಡ್ಬೋದಾಗ ನೆಕ್ಸ್ಟ್ ಕಿವಿಯಿಂದ ಕೇಳಿದ್ವಿ, ಬಾಯಿಂದ ಹೇಳಿದ್ವಿ, ಆಮೇಲೆ ಈಗ ಮನಸ್ಸಿಗೆ ಹೋಗ್ತಾ ಇದೀವಿ. ಮನಸ್ಸಿಂದ ನಾವು ಏನನ್ನ ಸ್ಮರಣೆ ಮಾಡೋದು. ಸ್ಮರಣೆ ಅಂದ್ರೆ ಏನು? ಸದಾ ನಾವು ನೆನೆಸ್ಕೊಳ್ತಾ ಇರೋದು. ಇವಾಗ ಒಂದು ದೇವರ ದರ್ಶನ ಮಾಡಿ ಬರ್ತೀವಿ, ಅವಾಗ ಮಾಡಿ ಬಂದಾಗ ಎಷ್ಟೋ ದಿನಗಳ ಕಾಲ ದೇವಿಯ ವಿಗ್ರಹ ಆಗಿರ್ಬೋದು, ದೇವರ ದರ್ಶನ ಆಗಿರ್ಬೋದು, ಅದನ್ನ ನಾವು ಸದಾ ಅದನ್ನ ನೆನೆಸ್ಕೊಳ್ತಾ ಇರ್ತೀವಿ. ಸ್ಮರಣೆ ಗಟ್ಟಿಯಾಗಿದ್ರೆ ಹೇಗೆ? ಸ್ಮರಣೆ ಎಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ಇದನ್ನ ಗಜೇಂದ್ರ ಮೋಕ್ಷದಲ್ಲಿ ಹೇಳ್ತಾರೆ. ಮೊಸಳೆ ಬಾಯಿಗೆ ಅವಾಗ ಆನೆ ಸಿಕ್ಕಾಕೊಂಡಿರುತ್ತೆ, ಕಾಲು ಕೃಷ್ಣ ಅಂತ ಕರೆದಾಗ ಒಮ್ಮೆ ಎಲ್ಲೋ ಇರೋ ಕೃಷ್ಣ ಬಂದು
ಆನೆನ ಬಿಡಿಸ್ತಾರೆ. ಅವಾಗ ಸ್ಮರಣೆ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋ ಮಾತಿಗೆ ಇದು ಉದಾಹರಣೆ ಆಗುತ್ತೆ. ಹಾಗೆ ಮುಂದೆ ನೋಡ್ಬೇಕು ಪಾದ ಸೇವನ ಅಂತ. ಇದಕ್ಕೆ ಉದಾಹರಣೆ ಹನುಮಂತ. ಹನುಮಂತನ್ ಬಿಟ್ಟು ನಾವ್ ಇನ್ನೇನು ಹೇಳಕ್ಕೆ ಆಗಲ್ಲ. ಪಾದ ಸೇವನೆ ಅಂದ್ರೆ ನಾವು ದೇಹ, ಮನಸ್ಸು ಮತ್ತೆ ಕ್ರಿಯೆಗಳ ಜೊತೆಯಾಗಿ ಸೇರಿ ಮಾಡೋದು. ಹನುಮಂತನಿಗೆ ರಾಮನಲ್ಲದೆ ಬೇರೆ ಏನೂ ಇಲ್ಲ. ಅವನ ಗುರಿ ಬರೀ ರಾಮ ಅಷ್ಟೇ. ಅದನ್ನ ಮತ್ತೆ ಅವನು ವ್ಯಾಲ್ಯೂಯೇಷನ್ ಮಾಡ್ಕೊಳಕ್ ಹೋಗಲ್ಲ. ರಾಮನ ಮತ್ತೆನ ದೇವ್ರ ಅದು ಏನೂ ಒಂದಿಲ್ಲ. ರಾಮ ಅಷ್ಟೇ, ಅವನಿಗೆ ರಾಮನೇ. ರಾಮನ್ಗೋಸ್ಕರ ಅವನು ಮನಸ್ಸಲ್ಲಿ ತಿಳಿದು ಇದ್ರಲ್ಲಿ ಅವನಿಗೆ ಏನ್ ಬೇಕಾಗಿದ್ಯೋ ಇಲ್ಲೋ ಅವ್ನ್ ಬಾಯಿ ಬಿಟ್ಟು ಹೇಳದೇ ಇರೋ ಸಹ ಅವನಿಗೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅಂದ್ರೆ ರಾಮನ್ಗೋಸ್ಕರ ಅವನು ಸೀತೆನ ಲಂಕನನ್ನೇ ಸುಟ್ಟು ಸೀತೆಯನ್ನು ತಂದು ರಾಮನ್ ಒಪ್ಪಿಸ್ತಾನೆ. ಇದು ಅವನು ಪರಮಾದಿ ಅಂತ ನಾವು ಪಾದ ಸೇವನೆ ಒಂದು ಉದಾಹರಣೆ ಹೇಳ್ಬೋದು. ನೆಕ್ಸ್ಟ್ ಅರ್ಚನೆ. ಇದನ್ನ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದ ಮೂಲಕ ಇದನ್ನ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತಿರ್ಯಂ ಅಂದ್ರೆ ಎಲೆ, ಹೂವು, ಹಣ್ಣು ಮತ್ತು ನೀರು ಯಾವ್ದಲ್ಲಾದ್ರೂ ನೀನ್ ನನ್ ಭಕ್ತಿಯಿಂದ ಅರ್ಪಿಸಿದ್ರೆ ಸಾಕು, ನಾನು ನಿಂಗೆ ಒಲಿತೀನಿ ಅಂತ ಕೃಷ್ಣನೇ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹೀಗೆ ಅರ್ಪಣೆ ಅರ್ಪಣೆ ಮಾಡ್ಬೇಕು, ನಮ್ಮ ಭಾವನೆ ಏನನ್ನ ಸಣ್ಣ ತುಳಸಿ ಎಳೆನ ಆಗ್ಲಿ ಮತ್ತೆ ಆ ಪ್ರೀತಿಯ ಭಾವನೆಯಿಂದ, ಭಕ್ತಿಯ ಭಾವನೆಯಿಂದ ನಾವು ಅರ್ಪಿಸಿದ್ರೆ ಅದು ಅರ್ಚನೆ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮುಂದೆ ಬರೋದು ವಂದನೆ. ಇದು ಸ್ವಾಷ್ಟಾಂಗ ನಮಸ್ಕಾರ ಮಾಡೋದು ಅಂತ ಹೇಳ್ಬೋದು. ಇದು ದೈಹಿಕವಾಗಿ ನಾವು ತಗೊಂಡ್ರೆ ಇದನ್ನ 8 ಅಂಗಾಂಗಗಳು ಇದ್ರಲ್ಲಿ ಸೇರುತ್ತೆ. ಅಂದ್ರೆ ತಲೆ ಬಾಗುದು, ಹೃದಯ ತಲೆ ಬಾಗಿಸ್ಬೇಕು, ಹೃದಯ ಒಪ್ಪಿಸ್ಬೇಕು, ಅಹಂಕಾರವನ್ನು ನಾಶ ಮಾಡಿ ವಂದನೆ ಮಾಡೋದನ್ನ ವಂದನಂ ಅಂತ ಕರಿತೀವಿ. ಸುಮ್ನೆ ಕೈ ಮುತ್ತಿ ನಮಸ್ಕಾರ ಮಾಡೋದು, ಒಂದ್ ಕೈಯಲ್ಲಿ ನಮಸ್ಕಾರ ಮಾಡೋದು ಇದೆಲ್ಲ ನಮಸ್ಕಾರ ಆಗಲ್ಲ. ನಾವು ಯಾವುದೇ ನಮಸ್ಕಾರ ಮಾಡಿದಾಗ ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲೂ ಸಹ ಪರಮಾತ್ಮ ಇದ್ದಾನೆ ಅಂತ ನೆನೆಸಿ ನಾವು ವಂದನೆ ಮಾಡಬೇಕು. ಇದನ್ನ ವಂದನ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದೆ ಬರ್ತಾ ದಾಸ್ಯಂ ಅಂತ ಹೇಳ್ತೀವಿ. ಇದು ಪೂರ್ತಿ ಅಹಂಕಾರ ನಾಶವಾದ್ಮೇಲೆ ಬರೋ ಭಾವನೆನೇ ದಾಸ್ಯಂ. ಅಂದ್ರೆ ನಾನು ನಿಮ್ಗೆ ಇದ್ರಲ್ಲಿ ನಾವು ಗುಲಾಮರಾಗ್ಬೇಕಾ ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ಇದು ಗುಲಾಮಗಿರಿ ಅಲ್ಲ. ನೀವು ಮೊದ್ಲು ಕಾಲದಲ್ಲೆಲ್ಲ ನೋಡಿರ್ಬೋದು, ದಾಸ್ಯವಾಗಿರ್ತಾರೆ. ಅಂದ್ರೆ ಅವ್ರು ಮನೇಲೇ ಇದ್ದು ಊಟ ತಿಂಡಿ ಅವ್ರಿಗೆ ಏನು ಯೋಚನೆ ಇಲ್ಲ, ಬರೀ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದು ಗುಲಾಮಗಿರಿ ಅಲ್ಲ, ಅವರಿಗೆ ಶರಣಾಗತಿ ಆಗೋದು ಅಂತ ಹೇಳಿ ದಾಸ್ಯಂ ಅಂತ ಹೇಳ್ಬೋದು. ಇದನ್ನ ಹರಿದಾಸ ಸಾಹಿತ್ಯದಲ್ಲಿ ಸಹ ನಾವು ಇದನ್ನ ದಾಸ್ಯದ ಬಗ್ಗೆ ನಾವು ನೋಡ್ಬೋದು. ಮುಂದೆ ಸಾಕ್ಯಂ ಅಂತ ಹೇಳ್ಬೋದು. ಸಾಕ್ಯಂ ಇದ್ರ ಬಗ್ಗೆ ಇದನ್ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು. ಅರ್ಜುನ ಮತ್ತೆ ಕೃಷ್ಣ ಸ್ನೇಹಿತರಾಗೆ ಒಡಗೂಡ್ಕೊಂಡ್ ಬರ್ತಾರೆ. ಯಾವಾಗ ಅರ್ಜುನ ಕೃಷ್ಣನ ವಿಶ್ವರೂಪ ನೋಡ್ತಾರೋ ಅವಾಗ ಅರ್ಜುನ ಹೇಳ್ತಾನೆ ಕೃಷ್ಣನ್ಗೆ, ಕೃಷ್ಣ ನಾನು ನಿನ್ನ ಕೇವಲ ನನ್ ಗೆಳೆಯ ಅಂತ ನನ್ನನ್ನ ಸಖ್ಯ ಅಂತ ಕರ್ದೆ, ಅಂದ್ರೆ ನೀನ್ ಇಷ್ಟು ಭಗವಂತ, ನಿನ್ನ ನಾನು ಗೆಳೆಯನಾಗಿ ಇದ್ ಮಾಡ್ದೆ ಅಂತಂದ್ರೆ ಭಗವಂತ ಯಾವ ಸ್ಥಿತಿಯಲ್ಲಿ ಅಂದ್ರೆ ಯಾವುದೇ ನೀನು ಗೆಳೆಯನಾಗಿ ಸ್ವೀಕರಿಸಿದ್ರು ಸಹ ಬರ್ತಾನೆ ಅನ್ನೋದು ನಿನ್ಗೆ ಜಗತ್ತಿಗೆ ಗುರುವಾಗಿರುವ ನೀನು ನನ್ನಲ್ಲಿ ಗೆಳೆಯನಾಗಿ ನಡ್ಕೊಂಡ್ ಬಂದೆ ಅನ್ನೋ ಹೇಳೋ ವಿಷಯನ ಅವನು ತುಂಬಾ ಚೆನ್ನಾಗಿ ಇದ್ರನ್ನ ಹೇಳ್ತಾನೆ. ನಿನ್ನ ಒಡೆಯ ನೀನು, ಜಗತ್ತಿಗೆ ಒಡೆಯ ನೀನು, ನಾನು ನಿನಗೆ ಸಖ್ಯ ಎಂದೆ ಎನ್ನುವ ಭಕ್ತಿಯಿಂದ ಪರಮಾತ್ಮನ ನೆನೆದ್ರೆ ಅವನು 7 ನಿಮಿಷ ಆಯ್ತು ಅಂತ ನಾವು ಹೇಳ್ಬೋದು. ಮುಂದೆ ಅದೇ ಆತ್ಮ ನಿವೇದನೆ. ಇದು ಭಕ್ತಿಯ ಪರಾಕಾಷ್ಠೆ ಎಂದು ಹೇಳ್ಬೋದು. ದೇವರ ಪೂಜೆ ಆದ್ಮೇಲೆ ನೈವೇದ್ಯ ಅರ್ಪಿಸಿದ ಹಾಗೆ ನಾವು ದೇವರಿಗೆ ಸಂಪೂರ್ಣ ಶರಣಾಗತಿ ಹೊಂದ್ಬೋದು. ಇದನ್ನ ಕನಕದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ನಿನ್ನ ಹರಿ ನಿನ್ನ ಚರಣಗಳನ್ನು ತೊರೆದು ಅಂತೇಳಿ. ಪರಮಾತ್ಮನ ಭಕ್ತಿ ಕಣಕಣದಲ್ಲಿ ಕ್ಷಣದಲ್ಲಿ ಬೆಳೆತಿರಬೇಕು. ಈ ಕಳಿಗಾಲದಲ್ಲಿ ಭಕ್ತಿ ಮಾರ್ಗ ಒಂದೇ ಸುಲಭ ಮಾರ್ಗ, ಪರಮಾತ್ಮನನ್ನು ಸೇರಲಿ ಎಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ. ಆ, 7 ನಿಮಿಷ 20 ಸೆಕೆಂಡ್ ತಗೊಂಡಿದ್ದೀರ. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ವಿಷಯ ತುಂಬಾ ಇತ್ತು. ಮತ್ತೆ ಇದನ್ನ ನಾನು ಭಕ್ತಿ ಮಾರ್ಗಕ್ಕೋಸ್ಕರ ಬೇರೆ ಇದನ್ನ ನೋಡಿದಾಗ ನನಗೆ ಇಷ್ಟೊಂದು ಜ್ಞಾನ ಬಂತು. ಇದನ್ನೆಲ್ಲ ತಿಳ್ಕೊಂಡಾಗ ಇಷ್ಟೊಂದಿದೆ, ನಾವು ಬರೀ ಭಕ್ತಿ ಅಂದ್ರೆ ಇದೆ ಅಂತ ಅನ್ಕೊಂಡಿದ್ವಿ. ಇದನ್ನ ನಾನು ಗುರುಜಿ ಮಾತು ಒಂದದ್ದೇ ಅಲ್ಲ, ಎಲ್ಲ ಸ್ವಲ್ಪ ಇದನ್ನೆಲ್ಲ ಇದ್ ಮಾಡಿದಾಗ, ನಾನು ಸರ್ಚ್ ಮಾಡಿದಾಗ ಇದೆಲ್ಲ ತಿಳ್ದಾಗ ನಂಗೆ ತುಂಬಾ ಸಂತೋಷ ಆಯ್ತು. ನಾವ್ ಇಷ್ಟೊಂದು ಜ್ಞಾನ ಇದೆ, ನಾವ್ ಇದನ್ನೆಲ್ಲ ತಿಳ್ಕೊಂತೀರಾ, ನಾವು ಇದ್ ಮಾಡ್ತಾ ಇದೀವಿ ಅಂತ ಆಯ್ತು. ಮತ್ತೆ ನನ್ಗೆ ಈ ಸರಿ ಚೆನ್ನಾಗಿ ಮಾತಾಡಿದೀನಿ ಅನ್ಸ್ತು. ಮತ್ತೆ ಒಂದ್ ಸ್ವಲ್ಪ ವಿಷಯ ಇದಾಗಿದೆ,
ಎಲ್ಲರಿಗೂ ಮನ್ಸ್ ಇಟ್ಟಂಗೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗ್ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಹೇಳಿದೀನಿ ಅಂತ. ಮ್ಯೂಟ್ ಆಗಿದೆ ಮೇಡಮ್ ನಿಮ್ದು. ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾತಾಡಿದ್ರಿ. ಹೇಳಿದ್ರಿ. ಹ್ಮ್ ನಮ್ಮ ಲಾಸ್ಟ್ ಸ್ಪೀಕರ್ ಮೇಡಮ್ ಇವರು ಸುಧಾ ಮೇಡಮ್. ಯಾಕೆ ಕೌಸಲ್ಯ ಮೇಡಮ್ ಬರ್ತಿಲ್ಲ ಇವತ್ತು. ಹಾ ಕರೆಕ್ಟ್. ಹೌದು, ಆ, ನಾನು ಚೆನ್ನಾಗಿ ಮಾತಾಡಿದ್ರಿ ಸುಧಾ ಮೇಡಮ್. ಇವರು ಶ್ರವಣಂ ಕೀರ್ತನ ನಮ್ಮ ನವವಿಧ ಭಕ್ತಿಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಅದನ್ನ ಚೆನ್ನಾಗಿ ಎಲಾಬ್ರೇಟ್ ಮಾಡಿ ಹೇಳಿದ್ರಿ. ಚೆನ್ನಾಗಿತ್ತು ಟೋಟಲ್. ಇನ್ ಏನಾದ್ರು ಯಾರಾದ್ರೂ ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳಿ. ಪ್ರಶ್ನೆ ಕೇಳ್ತಾರಾ? ಗೀತಾ ಮೇಡಮ್ ನಂದು ಸಾರಿ ಸುಧಾ ಮೇಡಮ್ ನಂದೊಂದು ಪ್ರಶ್ನೆ ಇದೆ. ಹಾ, ಹೇಳಿ. ಎಲ್ಲರಿಗೂ ಭಕ್ತಿ ಮಾರ್ಗ ಸುಲಭನಾ? ಎಲ್ಲರಿಗೂ? ಇವಾಗ ಸಾಮಾನ್ಯ ಮನುಷ್ಯರು ಏನ್ ಮಾಡ್ತಿರ್ತಾರೆ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಈಗಂತೂ ಮಾಮೂಲಿ ಕೆಲಸ ಮಾಡ್ಕೊಂಡು ಇದ್ ಮಾಡೋ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಆಗೋಗ್ಬಿಟ್ಟಿದೆ. ಅಂದ್ರೆ ಅದ್ರ ಭಕ್ತಿ ಅಂದ್ರೆ ನಾವು ಮಕ್ಳಿಂದಾನೇ ನಾವು ನೋಡ್ಬೋದು. ಭಕ್ತಿ ಅಂದ್ರೆ ನಾವು ಹೇಳ್ಕೊಡ್ತೀವಿ ಮಕ್ಕಳಿಗೆ ಒಂದ್ ಚಿತ್ರಪಟ ನೋಡಿ ಒಂದ್ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಅದನ್ನ ಮಾಡ್ತಾ ಮಾಡ್ತಾ ಅದು ಭಕ್ತಿ ಬೆಳೆಸ್ಬೋದು. ಮಕ್ಳಿಂದಾನೇ ನಾವು ಅದನ್ನ ಬೆಳೆಸ್ಬೋದು. ಅಂದ್ರೆ ದೇವ್ರು ನಮ್ಗೆ ಸಿಗ್ತಾನೆ, ನಾ ಏನ್ ಕೇಳ್ದ ಕೊಡ್ತಾನೆ ಅಂತ ನಾವ್ ಮಕ್ಳಿಂದಾನೇ ಭಕ್ತಿ ಮಾರ್ಗನ ಹೇಳ್ಕೊಟ್ರೆ, ಮಾಮೂಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಭಕ್ತಿ ಮಾರ್ಗಕ್ಕೆ ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಅದನ್ನ ಬೆಳೀತಾ ಬೆಳೀತಾ ಅವ್ರು ಹೇಗ್ ತಗೊಂಡ್ ಹೋಗ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಮತ್ತೆ ಭಕ್ತಿ ಸುಲಭನೇ. ಅಲ್ಲ ಬಟ್ ಕೆಲವ್ರಿಗೆ ರಜೋಗುಣ ಮತ್ತೆ ತಮೋ ಗುಣದಲ್ಲಿರೋರ್ಗೆ ಕಷ್ಟ ಆಗ್ಬೋದಲ್ವಾ? ಫಸ್ಟ್ ಸತ್ವಗುಣಕ್ ಬರ್ಬೇಕಲ್ವಾ? ಸತ್ವಗುಣಕ್ ಬಂದ್ಮೇಲೆ ಸುಲಭ ಆಗತ್ತೆ ಅನ್ಸುತ್ತೆ ನನ್ ಪ್ರಕಾರ. ಹ್ಮ್ ಅಲ್ವಾ? ಹೌದೌದು. ಸೊ ಮಕ್ಕಳಿಗೆ ಫಸ್ಟ್ ಅದೇ ತಮೋ ಗುಣದಿಂದ ರಜೋಗುಣಕ್ ಬರೋ ತರ ನೋಡಿ, ಆಮೇಲೆ ಸತ್ವಗುಣಕ್ ಬಂದಾಗ ಆವಾಗ ಅವ್ರು ಕೇಳ್ತಾರೆ. ಇಲ್ಲ ಅಂದ್ರೆ ಅದ್ ಕೇಳೋದ್ ಕಷ್ಟ ಆಗತ್ತೆ. ಅಪ್ಪ ಅಮ್ಮಂಗೆ ಸ್ಟ್ರೆಸ್ ಆಗತ್ತೆ ಅಷ್ಟೇ. ಅಲ್ಲ ಇದೇನ್ ಗೊತ್ತಾ, ನಾವು ಮಕ್ಳಿಂದ ಈ ತರ ಅಭ್ಯಾಸ ಮಾಡಿ ಮಕ್ಳು ಹೇಳ್ತೀವಲ್ಲ, ನಾವು ಮಕ್ಳು ನೋಡ್ತಾ ನೋಡ್ತಾ ಕಲಿತಾರೆ ಅಂತ. ನಾವ್ ಸ್ನಾನ ಮಾಡಿ ಬಂದಾಗ ಪೂಜೆ ಮಾಡೋದು, ಅದನ್ನ ಪ್ರತಿಯೊಬ್ರು ನೋಡ್ತಾ ನೋಡ್ತಾನೆ ಅದು ಎಷ್ಟೊಂದು ಕಲ್ತು ಬಿಡ್ತಾರೆ ಅವ್ರು. ಈಗ ಪೇರೆಂಟಿಂಗ್ ಒಂದು ಸ್ಕಿಲ್. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮೇಡಮ್ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ತೀರಾ ಉಮಾ ಮೇಡಮ್? ಹಾ ನೀವೇ ಹೇಳಿ ಕ್ಲೋಸಿಂಗ್ ಪ್ರೇಯರ್. असतो मा सद्गमय तमसो मा ज्योतिर्गमय मृत्योर्मा अमृतंगमय। ॐ शान्ति शान्ति शान्तिः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ ಧನ್ಯವಾದ. ಹರಿ ಓಂ, ಎಲ್ಲರಿಗೂ ಹರಿ ಓಂ. ಹರಿ ಓಂ. ಮೇಡಮ್ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೇಕು, ಕ್ಲೌಡ್ ರೆಕಾರ್ಡಿಂಗ್.